ಶ್ರೀ ಗುರುಗಣಪತಿಭ್ಯಾಂ ನಮಃ. ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ಗಜಮುಖದವಗೆ ಗಣಪಗೆ ಗಜಮುಖದವಗೆ ಗಣಪಗೆ ಚೆಲ್ವ ತ್ರಿಜಗ ವಂದಿದಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ. ಗಜಮುಖದವಗೆ ಗಣಪಗೆ ಕರದೊಳ್ಳು ಪರಶು ಪಾಶಾಂಕುಶಧರನಿಗೆ ಹರುಷದಿ ಭಕ್ತರ ಪೊರೆಮವಾಗೆ ಪುರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಗೆ ಆರತಿ ಎತ್ತೀರೆ ಆರತಿ ಬೆಳಗಿರೆ ಆರತಿ ಎತ್ತೀರೆ. ಗಜಮುಖದವಗೆ ಗಣಪಗೆ ಚಿತ್ರಮಯವಾಗಿರುವ ಚಿತ್ರಮೂರುತಿಗಳನ್ನು ಚಿತ್ರಮಯವಾಗಿರುವ ಚಿತ್ರಮೂರುತಿಗಳನ್ನು ಚಿತ್ರಕೂಟಗೆ ಮುನಿಪತ ಕಳುಹಿಸಿದನು ಚಿತ್ರಕೂಟಗೆ ಮುನಿಪತ ಕಳುಹಿಸಿದನು. ಸಹೋದರ ಸೌಮಿತ್ರಿ, ಅಣ್ಣ ನಮೋ ನಮಃ. ಭದ್ರಂ ಕರ್ಣೇಭಿ ಶೃಣುಯಾಮ ದೇವಾಃ. ಉಪನಿಷತ್ ವಾಕ್ಯವಿದು. ದೇವರು ಒಳ್ಳೆಯದನ್ನೇ ಕೇಳುವಂತೆ ನಮಗನುಗ್ರಹಿಸಲಿ, ಒಳ್ಳೆಯದನ್ನೇ ಕಾಣುವಂತೆ ದಯಪಾಲಿಸಲಿ, ಒಳ್ಳೆಯದನ್ನೇ ಯೋಚಿಸುವಂತೆ ಕರುಣಿಸಲಿ. ಹೀಗೆ ಪ್ರತಿಯೊಬ್ಬ ಜೀವರಾಶಿಯೂ ಬಯಸಬೇಕು. ಹೌದಣ್ಣ. ನಾನಂತೂ ನನ್ನ ಬದುಕಿನಲ್ಲಿ ಕ್ಷಣ ಕ್ಷಣಕ್ಕೂ ಒಳ್ಳೆಯದನ್ನೇ ಕಂಡವನು, ಒಳ್ಳೆಯದನ್ನೇ ಕೇಳಿದವನು. ಅಯೋಧ್ಯೆಯಲ್ಲಿ ಬಹುಕಾಲ ನಮ್ಮ ತೀರ್ಥರೂಪರಾದಂತಹ ದಶರಥ ಚಕ್ರವರ್ತಿಗಳು ಆಳಿ ಬಾಳಿ ಬೆಳಗಿದರು. ಸೀತಾ ಕಲ್ಯಾಣದ ನಂತರ ಪುರವನ್ನು ನಾವು ಸೇರಿದಾಗ ಅಯೋಧ್ಯೆಯಲ್ಲಿ ಇದ್ದಕ್ಕಿದ್ದಂತೆ ಸಂಭ್ರಮದ ವಾತಾವರಣ. ಯಾಕೆ ಕೇಳಿದರೆ ಶ್ರೀರಾಮ ಯೌವರಾಜ್ಯಾಭಿಷೇಕ ಆಗಬೇಕು ಎಂದು. ಅದಕ್ಕೆ ಬಂಗಾರದಿಂದ ಶೃಂಗಾರಗೊಂಡು ಹಾಗೆ ಪನ್ನೀರಿನಿಂದ ಸ್ನಾನಾದಿ ಕರ್ಮಗಳನ್ನು ಮಾಡಿಸಿ ಅಲಂಕಾರಗೊಂಡು ಸಭೆಗೆ ನಾನು ಬಂದಾಗ ಅಲ್ಲಿ ಕೇಳಿಸಿತೊಂದು ಕಹಿ ಸುದ್ದಿ. ರಾಮ ಪಟ್ಟಾಭಿಷೇಕಕ್ಕೆ ವಿಘ್ನ ಆಯಿತು. ಯಾರಿಂದ ಕೇಳಿದ್ರೆ ನಮ್ಮಮ್ಮನಾದಂತಹ ಕೈಕೇಯಿ ದೇವಿಯಿಂದ. ಹೌದಣ್ಣ. ಒಮ್ಮೆ ಸಿಟ್ಟುಗೊಂಡವನು ನೀನು, ಸಾಂತ್ವನಗೊಳಿಸಿದವನು ನಾನು. ಯಾಕೆ ಕೇಳಿದರೆ ನನ್ನ ಮಗನಾದಂಥ ಭರತ ಪಟ್ಟಾಭಿಷಿಕ್ತನಾಗಬೇಕು, ರಾಮ ವನವಾಸ ದೀಕ್ಷೆಯನ್ನು ಕೈಗೊಳ್ಳಬೇಕು. ಚಿಕ್ಕಮ್ಮನ ಅಭಿಮತ. ಇಲ್ಲಿ ಸಿಟ್ಟು ಮಾಡುವುದಕ್ಕೇನೂ ಇಲ್ಲ. ನಮ್ಮಮ್ಮ ಕೈಕೇಯಿ ದೇವಿಗೆ ರಾಮಚಂದ್ರನ ಮೇಲೆ ಎಷ್ಟು ವಾತ್ಸಲ್ಯ ಇದೆ ಎನ್ನುವುದು ಅವಳ ಮಾತಿನಿಂದ ನಾವು ತಿಳಿಯಬೇಕಾದಂತಹ ಸತ್ಯ. ಏನು ಕೇಳಿದರೆ
10 ದಿಕ್ಕುಗಳಲ್ಲಿಯೂ ತನ್ನ ಕೀರ್ತಿಯ ಪತಾಕೆಯನ್ನು ಹಾರಿಸಿದಂತಹ ದಶರಥ ಚಕ್ರವರ್ತಿಯ ಮಗ ಯುವರಾಜನಾಗಿ ಅಭಿಷಿಕ್ತನಾಗಬೇಕಾದ್ರೆ ಕೇವಲ ಸೀಮಿತವಾದಂತಹ ಖ್ಯಾತಿಯನ್ನು ಪಡೆದರೆ ಸಾಲದು, ಅನುಭವವನ್ನು ಹೊಂದಿದರೆ ಸಾಲದು, ವಿಶ್ವವಿಖ್ಯಾತನಾಗಬೇಕು, ವಿಶ್ವಾನುಭವವನ್ನು ಹೊಂದಬೇಕು ಎನ್ನುವುದು ನಮ್ಮ ಚಿಕ್ಕಮ್ಮನ ಅಭಿಮತವಿರಬೇಕು. ಇಲ್ಲದೆ ಹೋದ್ರು ನೋಡು, ಅಯೋಧ್ಯೆಯಲ್ಲಿ ಯುವರಾಜನಾಗಿ ನಾನು ಅಭಿಷಿಕ್ತನಾದರೆ ಅಲ್ಲಿಯ ಕೇವಲ ಅನುಭವಕ್ಕೆ ಸೀಮಿತವಾಗ್ತದೆ ನನ್ನ ಜ್ಞಾನವೇನಿದ್ರು. ಹಾಗಲ್ಲ, ಸೂರ್ಯವಂಶೀಯರ ಕೀರ್ತಿ ದಾವಳ್ಳೆ ಎನ್ನುವುದು ಸೂರ್ಯ ರಶ್ಮಿಯಷ್ಟೇ ಪರಿಶುದ್ಧವಾಗಿರಬೇಕು, ಹಾಗೆ ದಿಗಂತ ವ್ಯಾಪಕವಾಗಿರಬೇಕು ಎನ್ನುವುದು ನಮ್ಮ ಅಮ್ಮನ ಅಭಿಪ್ರಾಯವಾಗಿರಬೇಕು. ಅಭಿಷಿಕ್ತನಾಗಬೇಕಾದಂತಹ ರಾಮಚಂದ್ರ ವನವಾಸವನ್ನು ಕೈಗೊಳ್ಳಲಿ ಎನ್ನುವ ಅಭಿಪ್ರಾಯ ಅದೇ ಎಂದು ಭಾವಿಸಿದಂತಹ ನಾನು ಸಮ್ಮತಿಸಿದೆ. 14 ಸಂವತ್ಸರಗಳವರೆಗೆ ವನವಾಸ ದೀಕ್ಷೆಯನ್ನು ರಾಮ ಕೈಗೊಳ್ಳಬೇಕು ಎಂದೋ ನಮ್ಮ ಅಪ್ಪ ನಮ್ಮ ಕೈಕೇಯಿ ಅಮ್ಮನಿಗೆ ಕೊಟ್ಟಂತಹ ಮಾತಂತೆ ಅದನ್ನು ನನಗೆ ಪಿತೃವಾಕ್ಯ ಅಂತ ನಾನು ಪರಿಗ್ರಹಿಸಿದವನು ಸಹೋದರ. ಆದರೆ ಕೇಳಿದಂತಹ ನಮ್ಮ ತಂದೆಯವರು ಬುಡ ಕಡಿದ ಬಾಳೆಯಂತೆ ಧರೆಗೊರಗಿದ್ರು. ಮಾತ್ರ ಅಲ್ಲ, ಆ ವೃದ್ಧ ಕಂಗಳಲ್ಲಿ ಕಣ್ಣೀರು ಮಿಡಿದರು. ಕಾರಣ, ಅತಿಯಾದ ಮೋಹ ಎನ್ನುವುದು ದುಃಖಕ್ಕೆ ಕಾರಣವಾಗ್ತದೆ. 4 ಮಂದಿ ಮಕ್ಕಳು ನಮ್ಮಪ್ಪನಿಗಾದರೂ ಹಿರಿಯ ಮಗನಾದಂತಹ ನನ್ನ ಕುರಿತು ವಿಶೇಷವಾದಂತಹ ವಾತ್ಸಲ್ಯವನ್ನು ತಾಳಿದವರು ನಮ್ಮಪ್ಪ. ಏನೋ ವಿಶ್ವಾಮಿತ್ರರ ಯಜ್ಞ ಸಂರಕ್ಷಣೆಯ ಸಂದರ್ಭದಲ್ಲಿ ಅಪ್ಪನಿಂದ ದೂರ ಆಗಿದ್ದದ್ದು ಬಿಟ್ಟರೆ ಯಾವ ಸಂದರ್ಭದಲ್ಲೂ ನಮ್ಮಪ್ಪ ನಮ್ಮನ್ನು ಅಗಲಿದವರಲ್ಲ. ಈಗ ಸುದೀರ್ಘವಾಗಿ 14 ವತ್ಸರ ಅಗಲಿರಬೇಕಲ್ಲ ಎನ್ನುವಂಥ ವಿಯೋಗ ವ್ಯಥೆ ಅವರನ್ನು ಬಾಧಿಸಿರಬೇಕು. ಕಡೆಗೂ ಅವರಾಡಿದ ಮಾತು ಕೇಳಿದೆಯಾ ತಮ್ಮ? ಇಂದು ಒಂದು ದಿನದ ಮಟ್ಟಿಗಾದರೂ ನನ್ನ ಒಟ್ಟಿಗಿದ್ದು ನನ್ನ ಕೈಯ ತುತ್ತನ್ನು ಉಂಡು ಮತ್ತೆ ಹೋಗು ರಾಮ. ಆಗ ನಾನು ನನ್ನ ತಂದೆಗೆ ಆಡಿದಂತಹ ಮಾತು. ಮನುಷ್ಯನ ಮನಸ್ಸೆನ್ನುವುದು ಕ್ಷಣ ಕ್ಷಣಕ್ಕೆ ಪರಿವರ್ತನೆ ಆಗ್ತಾ ಇರ್ತದೆ. ಈಗ ಅಮ್ಮನಾಡಿದಂತಹ ಮಾತನ್ನು ನಡೆಸಿಕೊಡಬೇಕು, ಅಲ್ಲ ನೀವು ಕೊಟ್ಟ ವಾಕ್ಯವನ್ನು ಪೂರೈಸಬೇಕು ಎನ್ನುವ ನನ್ನ ನಿರ್ಧಾರ ನಿಮ್ಮ ಕೈ ತುತ್ತು ತಿನ್ನುವಷ್ಟರಲ್ಲಿ ಬದಲಾಯಿತು ಅಂತಾದರೆ ಅದು ನಮ್ಮ ವಂಶಕ್ಕೆ ಅಪಮಾನಕಾರಕವಾದುದು, ಅಪಚಾರವಾದುದು. ಆದ್ದರಿಂದ ಮತ್ತೆ ನನ್ನನ್ನು ಒತ್ತಾಯ ಮಾಡಬೇಡಿ. 14 ಸಂವತ್ಸರ ಎನ್ನುವುದು 14 ಕ್ಷಣಗಳಷ್ಟು ಸುಲಭವಾಗಿ ಪೂರೈಸಿ ಮತ್ತೆ ಹಿಂತಿರುಗಿ ಬರ್ತೇನೆ ಅಂತ ಹೊರಟು ಬಂದವನು ನಾನು. ಹಾಗೆ ನನ್ನನ್ನು ಅನುಸರಿಸಿದವಳು ಜಾನಕಿ, ಜೊತೆಗೆ ನೀನೂ ಕೂಡ. ಹಾಗೆ ನಮ್ಮ ಅಯೋಧ್ಯೆಯ ಪರಿವಾರ ನನ್ನನ್ನು ಅಗಲಿರಲಾರದೆ ನನ್ನೊಂದಿಗೆ ಬಹುದೂರ ಬಂದರು. ಹೆಚ್ಚು ಯಾಕೆ, ನಮ್ಮಪ್ಪನೊಂದಿಗೆ ಮಂತ್ರಿಯಾಗಿ ಬಹುಕಾಲ ಅಯೋಧ್ಯೆಯ ಕ್ಷೇಮವನ್ನು ಸಾಧಿಸಿದಂಥ ಸುಮಂತ್ರನೂ ಕೂಡ 3 ದಿನಗಳವರೆಗೆ ನಮ್ಮ ಜೊತೆಗೆ ಇದ್ದು ಆಮೇಲೆ ಅವನನ್ನು ಹಿಂತಿರುಗಿ ಕಳಿಸುವಲ್ಲಿ ನಾವೆಷ್ಟು ಶ್ರಮ ಪಡಬೇಕಾಯಿತು ನೋಡು. ಹಿರಿಯನಾದ, ಮೇಧಾವಿಯಾದ, ಮುತ್ಸದ್ದಿಯಾದ ಸುಮಂತ್ರನಿಗೆ ನಾವು ಹೇಳಬೇಕಾದ್ದೇನು? ವೃದ್ಧಾಪ್ಯದ ಅಂಚಿನಲ್ಲಿರುವಂತಹ ನಮ್ಮ ತಂದೆಯನ್ನು ಸಾಂತ್ವನಗೊಳಿಸು, ಮಾತ್ರ ಅಲ್ಲ ಪ್ರಜಾಕ್ಷೇಮವನ್ನು ಸಾಧಿಸು, ನಾನು ಬರುವಲ್ಲಿವರೆಗೆ ಎಂದು ಆತನನ್ನು ಹಿಂತಿರುಗಿ ಕಳಿಸಿದ್ದಾಯಿತು. ಹಾಗೆ ಗಂಗಾ ತೀರವನ್ನು ನಾವು ಸೇರಿದಾಗ ಗುಹನ ರಾಜಭಕ್ತಿಯನ್ನು ನಾವು ಕಣ್ಣಾರೆ ಕಂಡದ್ದಾಯಿತು ಅಲ್ಲವೇ? ನನ್ನನ್ನು ಕಂಡಾಗ ಭಕ್ತಿಯ ಪರವಶನಾಗಿ ನನ್ನ ಮನೆ ದೈವ, ನನ್ನ ಮನದ ದೈವ ಎಂದು ಕಾಣಿಕೆಯನ್ನಿತ್ತು ಉಪಚರಿಸುವುದರ ಜೊತೆಗೆ ಈ ನಿಶಿಯನ್ನು ಉತ್ತರಿಸಿ ರಾಮಚಂದ್ರ ಗಂಗಾ ನದಿಯನ್ನು ದಾಟಬೇಕು ಅಂತ ಹೇಳಿದರು. ಆದರೆ ಒಂದು ರೀತಿಯಲ್ಲಿ ನಾವು ವಿಚಾರ ಮಾಡಿದರೆ ನಮ್ಮ ಪ್ರಜೆಗಳನ್ನು ನಾವು ವಂಚಿಸಿದ್ದೇ ಆಗಿದೆ. ಅದಕ್ಕೆ ಕಾರಣ ಮುಂದೆ ಕಷ್ಟಾದೀತು ಎನ್ನುವುದು ಒಂದೇ ಉದ್ದೇಶ ಬಿಟ್ಟರೆ ಬೇರೇನೂ ಇಲ್ಲ. ನಿದ್ರಾವಸ್ಥೆಯಲ್ಲಿ ಪ್ರಜಾವರ್ಗದವರಿರುವಾಗ ಗುಹನ ಸಹಾಯದಿಂದ ಗಂಗಾ ನದಿಯನ್ನು ನಾವು ದಾಟಿದ್ದಾಯಿತು. ಹಾಗೆ ಮುಂದೆ ಸಾಗಿ ಸಾಗಿ ಬರುತ್ತಾ ಇದ್ದಂತೆ ಭರದ್ವಾಜರ ದರ್ಶನವಾಯಿತು. ತಪೋನಿಧಿಗಳ ಸೂಚನೆಯಂತೆ ಪ್ರಶಾಂತವಾಗಿ ಶೋಭಿಸುವಂತಹ ಚಿತ್ರಕೂಟ ನಮಗೆ ಯೋಗ್ಯ ವಾಸಸ್ಥಾನ ಅಂತ ಅವರೇ ಸೂಚಿಸಿದರು. ಹಾಗೆ ಈ ಪ್ರದೇಶಕ್ಕೆ ಬಂದು ಪರ್ಣಕುಟಿಯನ್ನು ರಚಿಸಿ ನಾವು ನಮ್ಮ ಮುಂದಿನ 14 ಸಂವತ್ಸರವನ್ನು ಇಲ್ಲೇ ಕಳೆಯಲೆಂದು ತೀರ್ಮಾನಿಸಿದ್ದೇನೆ. ಏನು ಹೇಳ್ತೀಯ ಸಹೋದರ? ನಿನ್ನ ನಿರ್ಧಾರವೇ ಅಂತಿಮ ಅಣ್ಣ. ಹೌದಲ್ಲ? ನಿನ್ನ ಪಾದ ಸೇವೆ ಮಾಡುವಂತಹ ಭಾಗ್ಯ ನನಗೆ ಅನುದಿನವೂ ದೊರಕಿದ್ರೆ ಅಷ್ಟು ಸಾಕು. ಸರಿ. ಇತ್ತಲ ಭರತೌ ಮಲಗಿರೇ
ಇತ್ತಲ ಭರತ ಮಲಗಿರೆ ದುಸ್ವಪ್ನ 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 ಗಾಣುತ ಮನದಿ ಬೆಚ್ಚಿ ಮನದಿ ಬೆಚ್ಚುನ ಯಾಕೆ ಹೀಗೆ? ಅಂತರಂಗದ ಆಳದಿಂದ ಎದ್ದು ಬಂದಂತಹ ಈ ದುಸ್ವಪ್ನ ಯಾವ ಕಾರಣಕ್ಕಾಗಿ ನನ್ನಲ್ಲಿ ಹುಟ್ಟಿಕೊಂಡಿತೋ ನನಗಂತೂ ಅರ್ಥವಾಗದು. ಯಾವ ಸ್ಥಿತಿಯಲ್ಲೂ ಎದೆಗುಂದಿದ ಅನುಭವ ನನಗಿಲ್ಲ. ಬದುಕಿನುದ್ದಕ್ಕೂ ನಾನು ಸಾಗಿ ಬಂದ ಹಾದಿಯನ್ನೊಮ್ಮೆ ಸಿಂಹಾವಲೋಕನ ಮಾಡಿದರೆ ಎಂದೆಂದೂ ಇಲ್ಲದಂತಹ ಈ ದುಗುಡ ದುಮ್ಮಾನ ಜೊತೆಯಲ್ಲೇ ದುಸ್ವಪ್ನ, ಮನದ ಒಳಗೊಂದು ತಳಮಳ ಕಳವಳ. ಯಾಕೆ ಹೀಗೆ? ಒತ್ತಿನ ಸಹೋದರನಲ್ಲಿ ಕೇಳಿದರೆ ಹೇಳುತ್ತಿದ್ದಾನೆ, ವಿಶೇಷವಾಗಿ ಉಂಡು ಮಲಗಿದರೆ ಹಾಗಾಗುತ್ತದೆ ಅಂತ. ಅಲ್ಲವಪ್ಪ, ನನ್ನ ಅಂತರಂಗ ಏನೋ ನುಡಿಯುತ್ತಿದೆ, ಯಾಕೋ ಮಿಡಿಯುತ್ತಿದೆ. ಇದರ ಅರ್ಥ ನನಗಾಗುತ್ತಿಲ್ಲ. ಅಷ್ಟರಲ್ಲಿ ಯಾರು ನಮ್ಮವನೇ ಆದಂತಹ ಅಯೋಧ್ಯೆಯ ಆಳೊಬ್ಬ ಬಂದು ಓಲೆಯೊಂದನ್ನು ನನ್ನ ಕೈಗಿತ್ತು, ಮಂತ್ರಿ ಸುಮಂತ್ರನೇ ಕೊಟ್ಟದ್ದು ಅಂತ ಹೇಳುತ್ತಿದ್ದಾನೆ. ನಮ್ಮ ಅಯೋಧ್ಯೆಯಿಂದ ಓಲೆ ತರುವುದಕ್ಕೆ ನಮ್ಮಪ್ಪನಾದಂತಹ ಚಕ್ರವರ್ತಿ ದಶರಥನ ರಾಜಮುದ್ರೆಗಳು ಬೇಕೇ ಬೇಕು. ಅದಿಲ್ಲ, ಈ ಓಲೆಗಾರ ಬಂದು ಯಾಕೆ ಹೀಗೆ ಬಂದು ಕೊಡುತ್ತಿದ್ದಿ, ಮಂತ್ರಿ ಯಾಕೆ ಕೊಟ್ಟ ಅಂತ ಕೇಳಿದರೆ ಈ ಪತ್ರದ ಕುರಿತು ವಿವರಣೆಯನ್ನು ಹೇಳುತ್ತಿಲ್ಲ. ತನ್ನ ಕಣ್ಣೀರಿನಲ್ಲೇ ಆ ಪತ್ರವನ್ನು ತೊಯ್ದು ನನ್ನ ಕೈಗೀಯುತ್ತಾ ಇದ್ದಾನೆ. ಯಾಕೆ ಹೀಗೆ ಅರ್ಥವಾಗುತ್ತಿಲ್ಲ. ತಡ ಮಾಡುವುದಲ್ಲ, ಸೀಮಿತವಾದಂತಹ ನನ್ನ ಬಳಗವನ್ನು ಸೇರಿಕೊಂಡು ಒತ್ತಿನ ಸಹೋದರನನ್ನೂ ಸೇರಿಕೊಂಡು ಆದಷ್ಟು ಬೇಗನೆ ಅಯೋಧ್ಯೆಯತ್ತ ಹೋಗುತ್ತೇನೆ. ಬಂದನು ಭರತ ಬಂದನು ಭರತನ ಕ್ಷಣದು ಓದುತ್ತ ಇದರಂದವೇನೆಂದು ಕೇಳಿದನು. ಏನಿದು? ಕೇಕೆಯದಿಂದ ಹೊರಟಂತಹ ನಾವು ಅಯೋಧ್ಯೆಯನ್ನು ಬಂದು ಮುಟ್ಟಿಕೊಂಡಿದ್ದೇವೆ. ಎಲ್ಲೆಡೆಯಲ್ಲಿ ನೋಡಿದರೂ ಮೌನ ಆವರಿಸಿ ಹೋಗಿದೆ. ಯಾವ ಪ್ರಜೆಯನ್ನು ಕರೆದು ಪ್ರಶ್ನಿಸಿದರೂ ನನ್ನ ಪ್ರಶ್ನೆಗೆ ಅವ ಉತ್ತರವನ್ನು ಕೊಡುತ್ತಿಲ್ಲ. ಎಲ್ಲರೂ ನೆಲನೋಟಕರಾಗುತ್ತಾ ಇದ್ದಾರೆ. ನಾನು ಪ್ರಶ್ನಿಸುವ ಮೊದಲು 10 ಉತ್ತರವನ್ನು ಕೊಡಬಲ್ಲ ಜ್ಞಾನಿಗಳು ಕೂಡ ಒಂದು ಅಕ್ಷರವನ್ನೂ ಉಚ್ಚರಿಸುವುದಿಲ್ಲ. ಯಾಕೆ ಹೀಗೆ? ಯಾಕೆ ಹೀಗೆ? ಅರಮನೆಯಲ್ಲಿ ಮೇಲಕ್ಕೆತ್ತಿ ನಮ್ಮ ಕೀರ್ತಿಯ ಲಾಂಛನವಾಗಿ ಹಾರುತ್ತಿದ್ದಂತಹ ಧ್ವಜ ಅದನ್ನು ಇಳಿಸಿ ಬಿಟ್ಟಿದ್ದಾರೆ. ಯಾವುದೋ ಒಂದು ದುರಂತ ನಡೆದಾಗ ಅಥವಾ ಅಮಂಗಳ ಸೂಚಕವಾದಂತಹ ಪ್ರಕರಣಗಳು ನಡೆದ ಹೊತ್ತಿಗೆ ಮಾತ್ರ ಹೀಗೆ ಮಾಡುವುದು. ತಳಿರು ತೋರಣಗಳು ಅಯೋಧ್ಯೆಯಲ್ಲಿ ಕಾಣಿಸುತ್ತಾ ಇಲ್ಲ. ರಂಗವಲ್ಲಿ ಅಯೋಧ್ಯೆಯ ಯಾರ ಮನೆಯ ಮುಂದೆಯೂ ಕಾಣಿಸುತ್ತಿಲ್ಲ. ಇದೆಲ್ಲವೂ ಅಮಂಗಳದ ಮುನ್ಸೂಚನೆಯಲ್ವೇ? ಮುತ್ತೈದೆಯೊಬ್ಬಳು ತನ್ನ ಹಣೆಯ ಕುಂಕುಮವನ್ನು ಕಳೆದುಕೊಂಡಂತಹ ಸ್ಥಿತಿಯನ್ನು ನಮ್ಮ ಅಯೋಧ್ಯೆ ಇಂದು ತೋರಿಸುತ್ತಿದೆ. ಯಾಕೆ ಹೀಗೆ? ಮಂತ್ರಿ ಸುಮಂತ್ರ, ಮಗು ಭರತಕುಮಾರ, ಯಾಕಯ್ಯ ಹೀಗಾಗುತ್ತಿದೆ? ನಿನ್ನ ನಿರೀಕ್ಷೆಯಲ್ಲೇ ನಾನಿದ್ದವನ ಮಗು. ಇಗೋ ಈ ಅಯೋಧ್ಯೆಯಲ್ಲಿ ಇತ್ತೀಚೆಗೆ ನಡೆದಿರುವಂತಹ ಘಟನೆಯನ್ನು ಸವಿಸ್ತಾರವಾಗಿ ಹೇಳಲಿಕ್ಕಿದ್ದೇನೆ ಮಗು. ಏನದು? ಕೇಳಪ್ಪ. ಒಂದುಳಿಯದೆ ಮಂತ್ರಿ ಬೇಳಲೋ ಒಂದುಳಿಯದೆ ಮಂತ್ರಿ ಬೇಳಲು ಧರೆಗೆ ಹಾಯೆಂದು ಮೂರ್ಛಿತನಾಗುತ್ತಿದ್ದು. ಭರತಕುಮಾರ, ಓ, ಇತ್ತೀಚಿನ ದಿನಗಳಲ್ಲಿ ನಿನ್ನ ತಂದೆಯವರು ಅಲ್ಲ ಚಕ್ರವರ್ತಿ ದಶರಥ ಮಹಾರಾಜರು ಶೀಘ್ರವಾಗಿ ನಿರ್ಣಯ ಕೈಗೊಂಡದ್ದು ರಾಮನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ. ಆ ಕುರಿತಾಗಿ ಎಲ್ಲ ವ್ಯವಸ್ಥೆಯೂ ಆಗಿತ್ತು. ಒಂದು ಕಾಲದಲ್ಲಿ ನಿನ್ನ ಅಮ್ಮನಿಗೆ ಅವರು ಕೊಟ್ಟ ಮಾತಂತೆ ಅದನ್ನೇ ಈಗ ಅವಳು ಉಪಯೋಗಿಸಿಕೊಂಡಿದ್ದಾಳೆ. ನಿನ್ನ ಮಾತೆ ಅಂದರೆ ಈ ನಡೆಯುತ್ತಿರುವಂತಹ ಪಟ್ಟಾಭಿಷೇಕ ತನ್ನ ಮಗ ಭರತನಿಗೆ ಆಗಬೇಕು, ರಾಮಚಂದ್ರ 14 ವರ್ಷ ವನವಾಸಕ್ಕೆ ಹೋಗಬೇಕೆನ್ನುವಂತ ಬೇಡಿಕೆಯನ್ನು ಮುಂದಿಟ್ಟಿದ್ದಾಳಂತೆ. ಈ ಮಾತಿಗೋಸ್ಕರವಾಗಿ ಪಿತೃವಾಕ್ಯ ಪಾಲನೆ ಅಂತ ತಿಳ್ಕೊಂಡು ಶ್ರೀರಾಮಚಂದ್ರ ಕಾಡಿಗೆ ಹೊರಟೇ ಹೋಗಿಬಿಟ್ಟ. ಮಗ ಕಾಡಿಗೆ ಹೋದೆನ್ನುವ ಕಾರಣಕ್ಕಾಗಿ ನಿನ್ನ ತಂದೆಯವರಾದಂತಹ ಚಕ್ರವರ್ತಿ ದಶರಥನ ಪಾಲರು ಪುತ್ರ
ಪುತ್ರ ವಿಯೋಗದಿಂದ ಮರುಗಿ ಹಾ. ದೀರ್ಘಕಾಲದವರೆಗೆ ಮಕ್ಕಳಿಲ್ಲದ ಅವರು ಕೊನೆಯ ಮುಪ್ಪಿನಲ್ಲಿ 4 ಜನ ಮಕ್ಕಳನ್ನು ಪಡೆದು ಕೊನೆಯ ಕಾಲದಲ್ಲಿ ಕಾಲವಶರಾದರಪ್ಪ. ಆ ಸಂದರ್ಭದಲ್ಲಿ 4 ಮಕ್ಕಳದ ಒಬ್ಬರು ಶಿವನೇ 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 ಶಿವನೇ. ಮಂತ್ರಿ, ಮಗು ಒಂದು ಕ್ಷಣ ಮೂರ್ಛೆಗೆ ಸಂದು ಬಿಟ್ಟೆ ನಾನು. ಹಾಗಿದ್ರೆ ನಮ್ಮಣ್ಣ ಕಾಡಿಗೆ ಹೋಗುವುದಕ್ಕೆ, ಅದರ ಪರಿಣಾಮದಲ್ಲಿ ನಮ್ಮ ಅಪ್ಪ ದುಃಖಿತನಾಗುವುದಕ್ಕೆ, ಮಾತ್ರವಲ್ಲ ಅದರಿಂದಾಗಿ ಅವರ ಕೊನೆ ಉಸಿರನ್ನೆಳೆಯುವುದಕ್ಕೆ ಕಾರಣ ಯಾರು? ನನ್ನ ಅಮ್ಮನಾದಂತಹ ಕೈಕಾದೇವಿ ಅಲ್ವೇ? ಹೌದು. ತಡೆಯುವುದಿಲ್ಲ. ಪ್ರಳಯ ಕಾಲದ ಪ್ರಳಯ ಕಾಲದ ರುದ್ರ ನಂದೆ ಆರ್ಭಟಿಸಿ ಕಂಗಳ ಮೇಲೆ ಕಿಡಿಗೆ ನಾರಿದನ ಹೊಳೆವ ಖಡ್ಗವಗೊಂಡು ಮಾತೆಯ ಕಡಿವೆ ಇಳಿಯ ಸುಮಂತ್ರ ಬೋಧಿಸಿದ ಮಂತ್ರಿ ಸುಮಂತ್ರ, ಮಗು, ನನ್ನ ಅಣ್ಣ ಕಾಡಿಗೆ ಹೋಗುವುದಕ್ಕೆ ಕಾರಣ ನನ್ನ ಅವ್ವೆ. ನನ್ನ ಅಪ್ಪನ ಮರಣಕ್ಕೆ ಕಾರಣ ನನ್ನ ಅವ್ವೆ. ಅವಳು ತಾಯಿ ಅಲ್ಲ, ಅವಳು ನಾರಿ ಅಲ್ಲ, ಹೆಮ್ಮಾರಿಯಾಗಿ ಹೋದಳು ನನ್ನ ಪಾಲಿಗೆ. ಒರೆಯಲ್ಲಿರುವ ಹರಿತವಾದ ಈ ಖಡ್ಗವನ್ನು ತೆಗೆದು ಅವಳ ಕಂಠವನ್ನು ಕತ್ತರಿಸುತ್ತೇನೆ. ಭರತ, ತಡೆಯಪ್ಪ, ದುಡುಕಬೇಡ. ಏನು ಮಾಡ್ತಾ ಇದ್ಯಾ? ನಿನ್ನ ತನವನ್ನೇ ಮರೆತು ವ್ಯವಹರಿಸ್ತಾ ಇದ್ಯಾ ಮಗು? ನೀನು ಯಾರು? ಚಕ್ರವರ್ತಿ ದಶರಥನ ಮಗನಾಗಿ ನೀನು ಯೋಚನೆ ಮಾಡಬೇಕು. ಮಾತ್ರವಲ್ಲ, ಮಾತೆಯೂ ಹೌದು, ಹೆಣ್ಣು ಹೌದು ನಿನ್ನ ತಾಯಿ ಎಂಬುದನ್ನು ಮಾತು ನೀನು ಮರಿಬೇಡ. ಆ ರೀತಿಯ ಸ್ತ್ರೀವಧೆಯನ್ನು ಮಾತ್ರವಧೆಯನ್ನು ಮಾಡಿ ಎಂಥ ಪಾಪದ ಕೊಂಡಕ್ಕೆ ಇಳಿಯುತ್ತಾ ಇದ್ದೀಯ ಮಗು. ಉದ್ಯೋಗಕ್ಕೆ ನೀನು ಒಳಗಾಗಿದ್ದೀಯ ಎಂಬುದರಲ್ಲಿ ಅನುಮಾನವೇ ಇಲ್ಲ. ಯಾವುದೇ ಸಂದರ್ಭದಲ್ಲಿಯೂ ನಾವು ಬುದ್ಧಿಯ ಕೈಯಲ್ಲಿ ಭಾವವನ್ನು ಕೊಡಬೇಕು ವಿನ ಭಾವದ ಕೈಯಲ್ಲಿ ಬುದ್ಧಿಯನ್ನು ಕೊಡಬಾರದು ಮಗು. ಒಂದು ಕ್ಷಣಕಾಲದ ಸಿಟ್ಟು ಎನ್ನುವುದು ದುಃಖಕ್ಕೆ ಕಾರಣವಾಗುತ್ತದೆ. ಕೋಪ ಎಂಬುದು ಪಾಪಸೌಧದ ನೆಲೆಗಟ್ಟು ಎಂಬುದಾಗಿ ಬಲ್ಲವರು ಹೇಳಿದ್ದಾರೆ. ಇದನ್ನು ಸ್ವಲ್ಪ ಅರೆಕ್ಷಣ ನೀನೊಂದು ಯೋಚನೆ ಮಾಡು. ಏನಾಯ್ತು ಮಂತ್ರಿ, ಏನಾಯ್ತು? ನನಗಾಗಿ ಅಲ್ಲವೇ ಇಷ್ಟೆಲ್ಲ ಆದದ್ದು? ಎನಗಾಗಿ ಶ್ರೀರಾಮ ಎನಗಾಗಿ ಶ್ರೀರಾಮ ವನಗೆ ತೆರಳಿದ ಮೇಲೆ ಶ್ರೀರಾಮ ವನಗೆ ತೆರಳಿದ ಮೇಲೆ ಅನುಮಾನ ಏನೆನ್ನ ಜನನಿಯೇ ಇವಳೋ ಅನುಮಾನ ಏನೆನ್ನ ಜನನಿ ಇವಳೋ ಈ ನರೇಂದ್ರನು ತೀರಿ ಹೋದ ಮೇಲೆ ನಗಾಗಿ ಈ ನರೇಂದ್ರನು ತೀರಿ ಹೋದ ಮೇಲೆ ನಗಾಗಿ ನಾನೆಂದು ಮೊಗದೋರ್ವೆ ದಾನವಾಂತಕಗೆ ನಾನೆಂದು ಮೊಗದೋರ್ವೆ ದಾನವಾಂತಕಗೆ ಮಂತ್ರಿ, ಭರತಕುಮಾರ, ನಮ್ಮ ಅಣ್ಣನಿಗೆ ಈ ಅಯೋಧ್ಯೆಯ ಪಟ್ಟವಾಗಬೇಕಿತ್ತು. ಆ ಸಂಭ್ರಮದಲ್ಲಿ ನಾವೆಲ್ಲ ಪಾಲ್ಗೊಳ್ಳಬೇಕಾಗಿತ್ತು. ನಿಜ. ಇಲ್ಲಿರುವಂತಹ ಸಮಸ್ತ ಸತ್ಪ್ರಜೆಗಳು ಕೂಡ ನಮ್ಮ ಅಣ್ಣನನ್ನು ತಮ್ಮ ಅರಸನೆಂದೇ ಗೌರವಿಸುತ್ತಾ ಇದ್ರು. ಹೌದು. ಆ ಚಂದವನ್ನು ಕಾಣುತ್ತಾ ಇದ್ದರೆ ನಮಗೆಷ್ಟು ಆನಂದವಾಗುತ್ತಿತ್ತು ಮಂತ್ರಿ. ನಮ್ಮ ಅಣ್ಣ ಅಂದ್ರೆ ಏನು? ಸಾಕ್ಷಾತ್ ಧರೆಯಲ್ಲಿ ಅವತರಿಸಿದಂತಹ ಭಗವಂತ, ಸತ್ವಗುಣದ ಪ್ರತಿರೂಪ. ಅಂತಹ ನಮ್ಮಣ್ಣನ ಮನಸ್ಸನ್ನು ನೋಯಿಸುವಂತಹ ಒಬ್ಬ ತಮ್ಮನಾಗಿ ಬಿಟ್ಟೆನಲ್ಲ ನಾನು. ಇದಕ್ಕೆ ಕಾರಣ ಸ್ಥಾನದಲ್ಲಿ ನನ್ನವೇ ಆದಂತಹ ಕೈಕಾಮಾತೆ ಅಲ್ಲ, ಅವಳು ತಾಯಿ ಅಲ್ಲ ನನಗೆ. ತಾಯಿ ಅಂತ ಹೇಳುವುದಕ್ಕೆ ನನ್ನ ಮನಸ್ಸು ಹೇಸುತ್ತಿದೆ ಮಂತ್ರಿ.
ನಮ್ಮ ಅಣ್ಣ ಕಾಡಿಗೆ ಹೊರಟು ಹೋದುದರಲ್ಲಿ ಅವನ ದೊಡ್ಡ ಗುಣ ಕಾಣಿಸ್ತದೆ. ಆಹಾ, ನನ್ನ ಮಗನಿಗೆ ಪಟ್ಟಬೇಕು ಅಂತ ಹೇಳಿ ನನ್ನ ಅವ್ವೆ ಕೇಳುವಲ್ಲಿ ಇವಳಲ್ಲಿ ಸ್ವಾರ್ಥವಿತ್ತು. ನಿಸ್ವಾರ್ಥಿಯಾದಂತಹ ನಮ್ಮ ಅಣ್ಣ ಹಿಂದೆ ಮುಂದೆ ನೋಡದೆ ಕಾಡಿನತ್ತ ಹೊರಟು ಹೋದ. ಅದೇ ದುಃಖ ತಪ್ತರಾದಂತಹ ನಮ್ಮ ಅಪ್ಪ ಇಹಲೋಕವನ್ನು ತ್ಯಜಿಸಿದರು. ತಂದೆಯ ಮರಣಕ್ಕೆ ಕಾರಣರಾದಂತಹ ಈಕೆಯನ್ನು ಅಮ್ಮ ಅಂತ ಹೇಳಿ ಯಾವ ಬಾಯಿಂದ ಹೇಳಲಿ ಮಂತ್ರಿ, ಯಾವ ಬಾಯಿಂದ ಹೇಳಲಿ? ಭರತಕುಮಾರ, ಸಂಸ್ಕಾರವಂತನಾದಂಥ ನೀನು, ವಶಿಷ್ಠರಂತ ಜ್ಞಾನಿಗಳ ಶಿಷ್ಯನಾದಂಥ ನೀನು, ಯಾಕಪ್ಪ ಈ ಕುರಿತು ಸ್ವಲ್ಪ ಯೋಚನೆ ಮಾಡ್ತಾ ಇಲ್ಲ? ಹುಟ್ಟು ಸಾವು ಎನ್ನುವುದು ಪ್ರತಿಯೊಬ್ಬನೇ ಇದ್ದದ್ದೇ. ಈಗ ನಡೆದು ಹೋದದ್ರ ಬಗ್ಗೆ ನಾವು ಯೋಚನೆ ಮಾಡುವುದಲ್ಲ, ಮುಂದಿನ ಏನಾಗಬೇಕು ಆ ಕುರಿತು ಯೋಚನೆ ಮಾಡುವಂತಹ ಹೊಣೆಗಾರಿಕೆ ಈಗ ನಿನ್ನ ಒಬ್ಬನ ಮೇಲೆ ಮಾತ್ರ ಇದೆ ಮಗು. ಯಾಕೆಂದ್ರೆ ನೃಪನನ್ನು ಕಳೆದುಕೊಂಡಂತ ನಮ್ಮ ಅಯೋಧ್ಯೆಯ ಪ್ರತಿಯೊಬ್ಬ ಪ್ರಜೆಗಳು ಕಣ್ಣೀರಿಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸ್ಮಶಾನ ಮೌನವಾದಂತಹ ಈ ಸಾಕೇತವನ್ನು ಬೆಳಗುವಂತ ಆ ಯೋಗ್ಯತೆ ಇರುವುದು ನಿನಗೆ ಮಾತ್ರ. ಅದಕ್ಕಾಗಿ ಹಿರಿಯನಾಗಿ ನಾನು ನಿನಗೆ ಸೂಚನೆ ಕೊಡ್ತಾ ಇದ್ದೇನೆ. ಮೊದಲು ನಿನ್ನ ತಂದೆಯ ಉತ್ತರ ಕ್ರಿಯೆಯನ್ನು ನೀನು ಮುಗಿಸಬೇಕು. ಆಮೇಲೆ ನಿನ್ನ ಅಣ್ಣ ರಾಮಚಂದ್ರ ಹೋಗುವಾಗ ನನ್ನನ್ನು ಕರೆದೊಂದು ಮಾತು ಹೇಳಿದ್ದಾನೆ, ಭರತನಿಗೆ ಸೂಚಿಸಬೇಕು ಮಂತ್ರಿ ಎಂಬುದಾಗಿ. ತಾನು ಯಾವ ರೀತಿಯಲ್ಲಿ ಪಿತೃವಾಕ್ಯ ಪರಿಪಾಲನೆ ಎಂಬುದಾಗಿ 14 ವರ್ಷ ವನವಾಸಕ್ಕೆ ಹೊರಟೆನೋ ಹಾಗೆ 14 ವರ್ಷಗಳವರೆಗೆ ರಾಜದಂಡವನ್ನೇ ಹಿಡಿದು ಸಾಕೇತದ ಚಕ್ರವರ್ತಿ ಆಗಲಿ ಭರತ ಎಂಬುದಾಗಿ ಅಣ್ಣನ ಆಜ್ಞೆ ಆಗಿದೆ. ಆ ರೀತಿಯಲ್ಲಿ ನೀನು ಮುಂದುವರಿಯುವುದು ನಿನ್ನ ಕರ್ತವ್ಯ ಮಗು. ಸರಿ ಮಂತ್ರಿ, ನನ್ನ ಬುದ್ಧಿಯ ಸ್ಥಾನದಲ್ಲಿ ನಿಂತು ನೀನು ವಿವೇಕವನ್ನು ಎಚ್ಚರಿಸುತ್ತಿದ್ದಿ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ನಮ್ಮ ತಂದೆಯ ಮರಣವಾದುದು ಇದೊಂದು ಸಾಂಸಾರಿಕವಾದಂತಹ ಸಮಸ್ಯೆ. ಹೌದು ಮಗು. ಇದಕ್ಕೆ ಪರಿಹಾರವನ್ನು ಅಥವಾ ಯಾವ ರೂಪದಲ್ಲಿ ನಾವು ನಡ್ಕೊಳ್ಬೇಕು ಎನ್ನುವ ನಿರ್ದೇಶವನ್ನೂ ಕೊಡುವವರು ನಮ್ಮ ಗುರುಗಳಾದಂತಹ ವಶಿಷ್ಠರೇ ಅಲ್ಲವೇ? ಅವರೇ ನಿರ್ದೇಶನವಿತ್ತಂತೆಯೇ ರೂಢಿ ಬಾಲಗೊಡನೆ ಸಂಸ್ಕಾರ ಕರ್ಮವನು, ರೂಢಿ ಬಾಲಗೊಡನೆ ಸಂಸ್ಕಾರ ಕರ್ಮವನು ಮಾಡಿದ ಕ್ಷಣದೊಳಗೆ ಭರತ ಬರವಂಡ. ಮಂತ್ರಿ ಸುಮಂತ, ಭರತಕುಮಾರ, ಗುರುಗಳಾದ ವಶಿಷ್ಠರಿತ್ತ ಆದೇಶದಂತೆ ತಣ್ಣೀರಲ್ಲಿ ಮಿಂದು ಅಪರಕ್ರಿಯಾದಿಗಳನ್ನು ನಾವು ಆಚರಿಸಿ ಆಯಿತು. ನಿಜ. ತೈಲ ದೋಣಿಯಲ್ಲಿದ್ದಂತಹ ನಮ್ಮ ಅಪ್ಪನ ಹೆಣವನ್ನು ನಾವು ಸುಟ್ಟು ಮುಗಿಸಿಯೋ ಆಯಿತು. ಹೌದು. ಯಾವ ರೀತಿಯಲ್ಲೆಲ್ಲ ಅವರ ಆ ಕ್ರಿಯೆಯನ್ನು ಆಚರಿಸಬೇಕು ಅಂತ ಹೇಳಿ ಗುರುಗಳು ನಿರ್ದೇಶವಿತ್ತರೋ ಅದರಲ್ಲಿ ಎಳ್ಳಿನಿತು ಚ್ಯುತಿಬಾರದ ರೂಪದಲ್ಲಿ ನಾವು ನಡೆಸಿಕೊಟ್ಟಾಯಿತು. ಕರ್ತವ್ಯ ಅದು. ಆದರೆ ಒಂದು, ನಮ್ಮ ಅಣ್ಣನನ್ನು ಕಳೆದಂತಹ ನನ್ನ ಬದುಕು, ಅವನಿಂದ ದೂರ ಉಳಿಯುವಂತಹ ನನ್ನ ಬದುಕು, ಅದು ಬದುಕಾಗಿರ್ಲಿಕ್ಕಿಲ್ಲ. ಅದಕ್ಕೆ ಆದ್ದರಿಂದ ಆತನನ್ನು ಕರೆತರುವುದು ನನ್ನ ಧ್ಯೇಯ. ಅದೇ ನನ್ನ ಪರಮ ಚರಮ ಗುರಿ. ಆದ್ದರಿಂದ ನಾವು ತಡ ಮಾಡುವುದಲ್ಲ, ಆದಷ್ಟು ಬೇಗನೆ ನಾವು ಕಾಡಿನತ್ತ ಹೋಗಬೇಕು. ನಾವೆಲ್ಲರೂ ನಿಮ್ಮನ್ನು ಹಿಂಬಾಲಿಸ್ತೇವಪ್ಪ. ಸೀಮಿತವಾದ ಪರಿವಾರದೊಂದಿಗೆ ಅಣ್ಣನೆಲ್ಲಿದ್ದಾನೆ ಅಂತ ಹೇಳಿ ಹುಡುಕುತ್ತಾ ಹೋಗೋಣ. ಭರದ ಬರುವುದು ಮಾಡುವುದರಲ್ಲಿ ಸೌಮಿತ್ರಿ ಎಂದೆಂದನ ಅಣ್ಣ ನೋಡು ಭರತ, ಅಣ್ಣ ನೋಡು ಭರತ ರಾಜ್ಯ ತನ್ನದಾಯಿತೆಂಬ ಗರ್ವ, ಗರ್ವವನ್ನು ತೋರ ಬರುವ ನಮ್ಮ ಕಣ್ಣ ಎದುರಿಗೆ. ಅಣ್ಣ, ನೇರಳೆಯ ಹಣ್ಣನ್ನು ಕೊಯ್ಯುವುದಕ್ಕಾಗಿ ಮರವನ್ನೇರಿದಂತಹ ನಾನು ದೂರದಲ್ಲಿ ಒಂದು ಸೇನೆ ಬರುತ್ತಾ ಇರುವುದನ್ನು ಗಮನಿಸಿದೆ. ಹೌದೇ? ಕುದುರೆಗಳ ಕುರಪುಟದ ಸದ್ದು ನಭೋಮಂಡಲವನ್ನು ಮುಟ್ಟುತ್ತಿರುವಂತಹ ಕೆಂದೋಳು ಯಾರ ಸೇನೆ ಎನ್ನುವುದಾಗಿ ಸರಿಯಾಗಿ ಪರೀಕ್ಷಿಸಿ ನೋಡಿದರೆ ಬರುತ್ತಾ ಇರುವವನು ನಮ್ಮ ಭರತ ಸಕಲ ಸೇನೆಯನ್ನೊಡಗೂಡಿಕೊಂಡು ಬಂದಿದ್ದಾನೆ. ಉದ್ದೇಶ ಸ್ಪಷ್ಟವಿದೆ ಅಣ್ಣ. ಅಯೋಧ್ಯೆಯ ಅಧಿಕಾರ ತನ್ನದ್ದಾಯಿತು. ಈ ಅಧಿಕಾರ ದರ್ಪವನ್ನು ಮೆರೆಸಬೇಕು ಎನ್ನುವ ಕಾರಣಕ್ಕಾಗಿ ಮಾತ್ರ ಅಲ್ಲ, ಈ ಸಮಯದಲ್ಲಿ ಅಯೋಧ್ಯೆಯಲ್ಲಂತೂ ನಮ್ಮನ್ನು ನೆಮ್ಮದಿಯಾಗಿ ಬದುಕುವುದಕ್ಕೆ ಬಿಡಲಿಲ್ಲ. ಕಾಡಿನಲ್ಲೂ ನಾವು ಸುಖವಾಗಿರಬಾರದು ಎನ್ನುವ ಕಾರಣಕ್ಕಾಗಿಯೇ ನಮ್ಮನ್ನು ಕೆಣಕುವುದಕ್ಕಾಗಿ ಬರುತ್ತಿರುವಂತಹ ಸ್ವಾರ್ಥಿ ಆ ಭರತ ಬರ್ತಾನೋ ಇಲ್ಲಿಗೆ ಬರಲಿ ಅವ. ಮಿನ್ನಗಿರಿ ನೀವ ಮಿನ್ನಗಿರಿ ನೀವು ನೇರಳೆ ಹಣ್ಣ ಕೆಡಹಿದಂತೆ ಬಲವ
ಅಣ್ಣ ಲಕ್ಷ್ಮಣ, ಸ್ವಲ್ಪವೂ ನೀನು ಯೋಚಿಸಬೇಕಾದಂತ ಅಗತ್ಯವೇ ಇಲ್ಲ. ನೀನೊಮ್ಮೆ ಸುಮ್ಮನೆ ಹೂ ಹಾಕಿದ್ರೆ ಸಾಕು, ಆ ಭರತ ಇಲ್ಲಿಗೆ ಬರಲಿ. ಕ್ಷಣಾರ್ಧದ ಮೊದಲು ಇದೇ ಮರದ ನೇರಳೆ ಹಣ್ಣನ್ನು ನಾನು ಹೇಗೆ ಉದುರಿಸಿದ್ನೋ ಅದೇ ರೀತಿಯಲ್ಲಿ ಎತ್ತಿದ ಬಿಲ್ಲನ್ನು ಕೆಳಗಿಳಿಸುವುದರ ಒಳಗಾಗಿ ಆ ಭರತನ ಸೇನೆಯನ್ನು ಈ ಧರೆಗುರುಳಿಸದೆ ಹೋದ್ರೆ ನಿನ್ನ ತಮ್ಮ ಲಕ್ಷ್ಮಣ ನಾನಲ್ಲ, ಅನುಮತಿ ಕೊಡಣ್ಣ. ಲಕ್ಷ್ಮಣ ಶಾಂತನಾಗಯ್ಯ. ಸುಮ್ಮಗಿರು ಭರತ ಬರುವ ಧರ್ಮವನು ಅರಿಯ ನೀನು. ಸುಮ್ಮಗಿರು ಭರತ ಬರುವ ಧರ್ಮವ ಅರಿಯ ನೀನು. ಹೆಮ್ಮೆಗಾರನಲ್ಲ ಗುಣದಿ ನಮ್ಮ ಸಹಜನೋ. ಲಕ್ಷ್ಮಣ, ಅಣ್ಣ ನನಗೆ ಅಪಮಾನ ಆಗ್ತದೆ ಅಂತಾದ್ರೆ ಅದನ್ನು ಖಂಡಿತ ನೀನು ಸಹಿಸುವವನಲ್ಲ. ಯಾಕೆ ಸಹಿಸಬೇಕಣ್ಣ? ನನಗೆ ಅನ್ಯಾಯ ಆಗ್ತದೆ ಅಂತಾದರೆ ಅದನ್ನು ಮೊದಲು ವಿರೋಧಿಸುವವ ನೀನು. ಇದಕ್ಕೆ ಸಾಕ್ಷ್ಯ ಎಂಬಂತೆ ಅಯೋಧ್ಯೆಯಲ್ಲಿ ಒಮ್ಮೆ ಚಿಕ್ಕಮ್ಮನ ಮೇಲೂ ಕ್ರೋಧ ತಾಳಿದವನು ನೀನು. ಆಗ ನನ್ನ ಮಾತಿನಿಂದ ಶಾಂತನಾದವನು ನೀನು. ಯಾಕಾಡಿದೆ ಗೊತ್ತೇ? ಯಾಕಣ್ಣ? ಕಣ್ಣಿಂದ ಕಾಣುವುದು ಸತ್ಯವಾದರೂ ಕಾಣದೇ ಇರುವುದು ಮತ್ತೊಂದು ಪರಮ ಸತ್ಯ. ಅಂದ್ರೆ ಭರತನ ಆಗಮನವನ್ನು ಕಂಡು ತನ್ನ ವೈಭವವನ್ನು ಮೆರೆಸಿ ನಮ್ಮನ್ನು ಅಪಮಾನಿಸುವ ಉದ್ದೇಶದಿಂದ ಬರ್ತಾನೆ ಅಂತ ನೀನು ತಿಳ್ಕೊಂಡ ಇದ್ದೀಯಾ? ಖಂಡಿತ ಅದು ಸತ್ಯವೂ ಹೌದು. ಹಾಗೆ ಅವಸರದ ತೀರ್ಮಾನ ಸಲ್ಲದು ತಮ್ಮ. ಅವನು ಖಂಡಿತ ಅಂತ ಅಹಂಕಾರಿಯಲ್ಲ, ಹೆಮ್ಮೆಗಾರನಲ್ಲ. ಸೌಮಿತ್ರಿ, ಅಣ್ಣ ನೀನು ಹಾಗೋ ಭರತನೂ ನನಗೆ ಹಾಗೆ. ಅವನ ಗುಣ ಏನು, ಅವನ ಹೃದಯ ಏನು, ನನ್ನ ಹೃದಯ ಹೇಳ್ತಾ ಇದೆ. ಆದ್ದರಿಂದ ಅವಸರ ಸಲ್ಲದು. ನೋಡು, ಹತ್ತಿರಕ್ಕೆ ಬರ್ತಾ ಇದ್ದಾನೆ, ನೋಡ್ತಾ ಇರಪ್ಪ. ಎಂದು ತಮ್ಮೊಳಾಡುತ್ತಿರಲು ಬಂದು ಭರತ ರಥವನಿಳಿದೋ. ನಿಂದು ರಾಮಚಂದ್ರ ನಡಿಗೆ ವಂದಿಸಿದನು. ಆಹಾ ಸುಮಂತ್ರ, ನಮ್ಮ ಅಯೋಧ್ಯೆಯ ಸತ್ಪ್ರಜೆಗಳು ನಮ್ಮ ಅಣ್ಣನ ಕುರಿತು ಎಷ್ಟು ಭಾವವನ್ನು ತಳೆದಿದ್ದರು ಎನ್ನುವುದಕ್ಕೆ ಜ್ವಲಂತ ಸಾಕ್ಷಿಗಳು ನಮಗೆ ಕಾಣಿಸಿದವಲ್ವೇ? ಹೌದು. ಗಂಗೆಯನ್ನು ಉತ್ತರಿಸುವುದಕ್ಕಾಗಿ ಬಂದ ಹೊತ್ತಿನಲ್ಲಿ ಶೃಂಗಬೇರಪುರದ ಅಧಿಕಾರಿಯಾದಂತಹ ಗುಹಾ ರಾಮನನ್ನು ಕಾಡಿನಿಂದಲೂ ನಾವು ಓಡಿಸುವುದಕ್ಕೇ ಹೀಗೆ ಬರುತ್ತಿದ್ದೇವೆ ಅಂತ ಭಾವಿಸಿ ತನ್ನ ಬೇಡರ ಪಡೆಯೊಂದಿಗೆ ನಮ್ಮನ್ನು ಎದುರಿಸುವುದಕ್ಕೆ ಮುಂದೆ ಬಂದ. ಹೌದು. ಸತ್ಯ ವಿಚಾರವನ್ನು ತಿಳಿದ ನಂತರದಲ್ಲಿ ಗಂಗೆಯನ್ನು ಉತ್ತರಿಸುವುದಕ್ಕೆ ನಮಗೆ ಅನುಕೂಲನಾದ. ನಿಜ. ಮಾತ್ರವಲ್ಲ, ಆತನೇ ದೋಣಿಯಲ್ಲಿ ನಮ್ಮನ್ನು ಸಾಗಿಸಿ ಈ ದಡಕ್ಕೆ ಮುಟ್ಟಿಸಿದ ಅಲ್ವೇ? ಹಾಗೆ ಮುಂದೆ ಮುಂದೆ ಬಂದವರು ನಾವು ಚಿತ್ರಕೂಟ ಪ್ರದೇಶವನ್ನು ಬಂದು ಸೇರಿಕೊಂಡಿದ್ದೇವೆ. ಅದು ಅಲ್ಲಿ ಕಾಣಿಸುತ್ತಿರುವುದು, ನಾರುಡೆಯೊಂದಿಗೆ ಕಾಣಿಸುತ್ತಿರುವುದು ನಮ್ಮ ಅಣ್ಣ. ಹೌದು. ಹೌದು, ನಾನು ರಥವೇರಿ ಬರುವುದಲ್ಲ, ಈ ರಥದಿಂದ ಇಳಿದು ಹೋಗಿ ಅಣ್ಣನಂತೆ ಕಾಲ್ನಡಿಗೆಯಲ್ಲಿ ಅವನ ಬಳಿಗೆ ಹೋಗಿ ನನ್ನ ಮುಡಿಯನ್ನು ಅವನ ಅಡಿಗೆ ಚಾಚುವುದೇ ವಿಹಿತವಲ್ವೇ? ನಿಮ್ಮ ದೊಡ್ಡತನ ಅದು. ಅಣ್ಣದೇವಾ, ಇದು ಭರತನ ಪ್ರಣಾಮಗಳು. ಪಾದ ಕೆರಗಿದನು ಜನನ್ನು ವಿವೇಕದಿಂದ ಅಪ್ಪಿ. ವಿನೋದದಿಂದಲಪ್ಪಿ ಬಳಿಕ ಆದರಿಸಿ ನುಡಿದ ತನ್ನ ಸೋದರನೋಳು. ಭರತ, ಓ ಬರಸೆಳೆದು ಬಿಗಿದಪ್ಪಿದ್ದೇನೆ. ಧನ್ಯ ನಾನು. ಭ್ರಾತೃ ವಾತ್ಸಲ್ಯದ ಆಲಿಂಗನ ಆನಂದವನ್ನು ಉಂಟು ಮಾಡ್ತದಪ್ಪ. ಸಂತೋಷ ಆಯಿತು ನಿನ್ನ ಆಗಮನ. ಬಂದೆಯಾ ತಮ್ಮ? ಬಂದೆಯಾಯಿನ ವಂಶವಾರಿದೆ ಚಂದ್ರ. ಬಂದೆಯಾಯಿನ ವಂಶ ವಾರಿಧಿ ಚಂದ್ರ. ನಾ ಬರುವಾಗ
ನಿನ್ನೊಡನೆಂದು ಜಿಲ್ಲವೇನೂತ ನಾ ಬರುವಾಗ ನಿನ್ನೊಡನೆಂದು ಜಿಲ್ಲ ಎನ್ನುತ್ತಲೇ ಮನದಲ್ಲಿ ನೊಂದೇನೈ ಎಂದುದಿಲ್ಲ ಎನ್ನುತ್ತ ಮನದಲ್ಲಿ ನೊಂದೇನೈ ಅನುಜ ಭರತ, ನಿನ್ನನ್ನು ನೋಡಿ ಕಂಗಳು ತುಂಬಿ ಬಂದವಪ್ಪ. ಮಾತ್ರ ಅಲ್ಲ, ಹೃದಯ ತುಂಬಿ ಬಂತು. ಕಾರಣ ಇನವಂಶ ಅಂಬುದಿಗೆ ಚಂದ್ರಮ ನೀನು ಸಹೋದರ. ಹೋ, ಅರ್ಥವಾಯಿತು. ನಾನಿತ್ತ ವನವಾಸದತ್ತ ಬರುವಾಗ ನಿನ್ನಲ್ಲಿ ಹೇಳಲಿಲ್ಲ ಅಂತ ಬೇಸರವಾಯಿತೆ. ಹೇಳಬಾರದು ಎಂಬ ಉದ್ದೇಶವೇನೂ ಇರಲಿಲ್ಲಪ್ಪ. ನಾನಿತ್ತ ಹೊರಟು ಬರುವಾಗ ನೀನು ಅಯೋಧ್ಯೆಯಲ್ಲಿರಲಿಲ್ಲ. ಅಜ್ಜನ ಮನೆಯಾದ ಕೇಕೆಯ ದೇಶವನ್ನು ಸೇರಿದ್ದೆ ನೀನು ಸಹೋದರ. ಆ ಬೇಸರವನ್ನೇ ಮನಸ್ಸಿನಲ್ಲಿ ಇರಿಸಿಕೊಳ್ಳಬೇಡ. ಏನೇ ಇರಲಿ, ನೀನು ಕೇಕೆಯ ನಗರದಿಂದ ಅಯೋಧ್ಯೆಗೆ ಎಂದು ಬಂದೆ. ಇಂದು ಇಲ್ಲಿಗೆ ಬರುವ ಮೊದಲು ಅಯೋಧ್ಯೆಯಿಂದಲೇ ಬಂದವನು ತಾನೇ. ಬಂದ ನಿನ್ನಲ್ಲಿ ಅಯೋಧ್ಯೆಯ ಕ್ಷೇಮವನ್ನು ಕೇಳಲೇನಪ್ಪ. ಕ್ಷೇಮವೇ ದಶರಥ ಪೀಠಗೆ ಕ್ಷೇಮವೇ ದಶರಥ ಪೀಠಗೆ ಕ್ಷೇಮವೇ ದಶರಥ ಪಿತಗೆ ಪರಿಣಾಮವೇ ಶತ್ರುಘ್ನಗೆ ಆ ಮಹಾ ಪ್ರಜೆಗಳಿಗೆ ಕುಶಲವೇ ಆ ಮಹಾ ಪ್ರಜೆಗಳಿಗೆ ಕುಶಲವೇ ಸೀಮೆಯೊಳಗೆ ಸಹೋದರ ಭರತ, ಅಯೋಧ್ಯೆಯಿಂದ ನೀನು ಬರುವಾಗ ಅಲ್ಲಿಯ ಜನಜೀವನ ಹೇಗಿತ್ತು? ಜೊತೆಗೆ ನಮ್ಮ ತೀರ್ಥರೂಪರು ವೃದ್ಧಾಪ್ಯ ಆವರಿಸಿದ ಅವರು ಕ್ಷೇಮವಾಗಿದ್ದಾರಾ? ಮಾತ್ರ ಅಲ್ಲ, ಅವರ ಆಳ್ವಿಕೆಗೆ ಒಳಪಟ್ಟಂಥ ಅಯೋಧ್ಯೆಯ ಪ್ರಜಾ ಪರಿವಾರ ಎಲ್ಲವೂ ಕ್ಷೇಮಿಗಳೇ. ನನ್ನ ಇನ್ನೊಬ್ಬ ಸಹೋದರನಾದಂತಹ ಶತ್ರುಘ್ನ ಕುಶಲವೇ? ಏನಯ್ಯ, ಮಾತೆಯಂದಿರನ್ನು ಕೂಡಿಕೊಂಡು ಜೊತೆಗೆ ಮಂತ್ರಿಯನ್ನು ಜೊತೆಯಲ್ಲಿರಿಸಿಕೊಂಡು ಇತ್ತ ಬರುವುದಕ್ಕೆ ಕಾರಣವೇನು? ಸಹೋದರ, ನನ್ನ ಮೇಲೆ ಅಪಾರ ಗೌರವ ನಿನಗೆ. ನಾನೊಂದು ಪ್ರಶ್ನೆ ಕೇಳಿದೆ ಅಂತಾದರೆ ಸಂತೋಷದಿಂದ ಉತ್ತರಿಸಬೇಕಾದ ನೀನು ಏನಿದು? ಯಾಕೆ ಹೀಗೆ? ಏನು ಮುಖದಲ್ಲಿ ಕಾಂತಿ ತಗ್ಗಿದು ಏನು ಮುಖದಲ್ಲಿ ಕಾಂತಿ ತಗ್ಗಿತು ಏನು ತಮ್ಮ ಏನು ಮುಖದಲ್ಲಿ ಕಾಂತಿ ತಗ್ಗಿತು ನೀನು ಜನನಿಯರೊಡನೆ ನಾನಿಯ ಕಾನನಾಂತಗೆ ಬಂದುದೇಗೆ ಮಾನನಿಧಿಯೇ ಯಾವತ್ತು ಉತ್ಸಾಹದ ಚಿಲುಮೆ ನೀನು, ಚೈತನ್ಯದ ಕಾರಂಜಿ ನೀನು. ನನ್ನ ಮಾತುಗಳಿಗೆ ಅರಳು ಹುರಿದಂತೆ ಉತ್ತರಿಸಬೇಕಾದ ನೀನಿಂದು ನೆಲ ನೋಡ್ತಾ ಇದ್ದಿ.
ನಿನ್ನ ಮುಖ ನೋಡ್ತೇನೆ, ಚಂದ್ರಮನಂತೆ ಥಳಥಳಿಸಬೇಕಾದಂಥ ನಿನ್ನ ಮುಖದ ಕಾಂತಿ ಕುಂದುತ್ತಾ ಇದೆ. ಇಲ್ಲಪ್ಪ, ನನಗೆ ಇದನ್ನು ನೋಡುವ ಶಕ್ತಿ ಇಲ್ಲ. ನನ್ನ ತಮ್ಮ ನಗುತ್ತಾ ಇರಬೇಕು. ಸಹೋದರ, ಯಾಕೆ ನಿನ್ನ ಕಂಠವ್ಯಾಕೆ ಗದ್ಗದಿತವಾಗ್ತಾ ಉಂಟು? ತಾಯಂದಿರನ್ನು ಕೂಡಿಕೊಂಡು ಬಹುದೂರದ ಈ ಕಾನನಾಂತರಕ್ಕೆ ಬರುವುದಕ್ಕೆ ಕಾರಣವಾದರೂ ಏನು? ಹೇಳು, ನಿನ್ನ ಮೌನಕ್ಕೆ ನಾನು ಏನು ಉತ್ತರ ಕಲ್ಪಿಸಲಿ? ಹೇಳು, ಯಾಕಪ್ಪ ಬಂದೆ? ಅಣ್ಣ ಅಣ್ಣಾಶ್ರಿತ ಪೋಷ ಕೇಳೋ, ಅಣ್ಣಾಶ್ರಿತ ಪೋಷ ಕೇಳು, ನಿನ್ನ ಪಿತ ಕಳುಹಿದ ಮೇಲೆ ಅನ್ನ ಉಣ್ಣದೆಂಟು ದಿನಗೆ ಇನ್ನು ನಾ ಹೇಳಬೇಕೆ? ಇನಕುಲಾಧಿಪನಿಂದಿಗೆ ದಿನ ಮೂರಾಯ್ತು ನೀನಿಲ್ಲದ, ಮನಕ್ಲೇಶದಿಂದ ಕರಗಿ ಅನಿಮಿಷರ ಪುರಕೈದಿನ. ಅಣ್ಣ ಭರತ, ಆಶ್ರಿತರನ್ನು ಪೋಷಿಸುವವ ನೀನು. ಅಯೋಧ್ಯೆಯ ಎಲ್ಲ ಸತ್ಪ್ರಜೆಗಳು ನಿನ್ನ ಆಳ್ವಿಕೆ ಬೇಕೆನ್ನುವುದನ್ನು ಬಯಸಿದ್ದನ್ನು ಮನಗಂಡಂತಹ ನಮ್ಮ ಹಿರಿಯರು ನಿನಗೆ ಪಟ್ಟಾಭಿಷೇಕ ಮಾಡುವಂತಹ ನಿರ್ಧಾರಕ್ಕೆ ಬಂದಿದ್ದರಂತೆ. ಆ ಸಿದ್ಧತೆ ನಡೆದಿತ್ತು ಎನ್ನುವುದನ್ನು ನಾನು ಕೇಳಿದೆನಣ್ಣ. ಅದರೆಡೆಯಲ್ಲಿ ಸ್ವಾರ್ಥಿಯಾದಂತಹ ಗಯ್ಯಾಳಿಯಾದ ನನ್ನ ಅವ್ವೆ ಕೇಳಿದ ಮಾತಿಗಾಗಿ ಆಕೆಯ ವಾಕ್ಯವನ್ನು ಪಾಲಿಸುವುದೇ ಕರ್ತವ್ಯವಾಗಿ ಕಟ್ಟುಬಿದ್ದಂತಹ ನಮ್ಮ ತಂದೆಯವರು ನಿನ್ನನ್ನು ಕಾಡಿಗೆ ಕಳುಹುವುದಕ್ಕೋ ಅಥವಾ ನನಗೆ ಅಯೋಧ್ಯೆಯ ಅಧಿಕಾರವನ್ನು ಒಪ್ಪಿಸುವುದಕ್ಕೋ ಮುಂದಾಗುವಂತಹ ಸ್ಥಿತಿಯೊಂದು ನಿರ್ಮಾಣವಾಯಿತಂತೆ. ಮಾತಾಪಿತರ ಮಾತನ್ನರಿತು ನಡೆಯುವುದಷ್ಟೇ ಅಲ್ಲ, ಅವರ ಮನವರಿತು ನಡೆಯುವ ಮಗನಾಗಿ ವನವಾಸದ ದೀಕ್ಷೆಗೆ ಬದ್ಧನಾಗಿ ನೀನು ಹೊರಟು ಬಂದ ಮೇಲೆ ನಿನ್ನ ಅಗಲಿದಂತಹ ದುಃಖ ನಮ್ಮ ತಂದೆಯವರಿಗೆ ಅಧಿಕವಾಗುತ್ತಾ ಹೋದಂತೆ ಅನ್ನಾಹಾರಗಳನ್ನು ತ್ಯಜಿಸಿದರಂತೆ. ಅಣ್ಣ, ಅನ್ನಾಹಾರಗಳನ್ನು ತ್ಯಜಿಸಿದರಂತೆ. ಅಷ್ಟೇ ಅಲ್ಲ, ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ಅವರ ದೇಹದ ಸ್ಥಿತಿ ಹದಗೆಡುತ್ತಾ ಹೋಗುತ್ತಾ ಅಣ್ಣ, ಪಾವನವಾದಂತಹ ನಮ್ಮ ಸೂರ್ಯವಂಶದ ಭಾನಿನಲ್ಲಿ ಉದಿಸಿ ಬಂದಂತಹ ಬಾಲಭಾಸ್ಕರನಂತೆ ಉದಿಸಿದ್ದಂತಹ ಮೆರೆಯುತ್ತಿದ್ದಂತಹ ನಮ್ಮ ತಂದೆಯ ಬದುಕು ಅಸ್ತಮಾನವಾಯಿತು. ಶಿವ ಶಿವ, ಅಸ್ತಮಾನವಾಯಿತು. ಏನು ದೊರಲಿದರೆಲ್ಲರೂ ಆದರಿಸುತ್ತಿವರು, ಮೂವರು ಜನನೀಯರು ಸಹಿತ ಪೋದರ ನದಿಯೆಡೆಗೆ. ಗುರುಮುಖದಿ ಸ್ನಾನ ಕರ್ಮಾದಿಗಳ ರಚಿಸಿದರು, ವಿಪ್ರಮುಖದಿಂದ ವಿಧಿವಿಧದು ನ್ಯಾಯದಿಂದಲೋ ಸಹೋದರ, ಅಣ್ಣ, ಎಂತಹ ಮಾತನ್ನು ಕೇಳ್ತಾ ಇದ್ದೇನಪ್ಪ. ನಾವು 4 ಮಂದಿ ಮಕ್ಕಳು ನಮ್ಮ ತಂದೆ ದಶರಥ ಚಕ್ರವರ್ತಿಗಳಿಗೆ ಆಗೊಮ್ಮೆ ಈಗೊಮ್ಮೆ ಹೆಮ್ಮೆಯಿಂದ ಎದೆ ತಟ್ಟಿ ನಮ್ಮಪ್ಪ ಆಡುತ್ತಿದ್ದ ಮಾತುಗಳನ್ನು ಕೇಳುತ್ತಿದ್ದೇನಪ್ಪ. ನನ್ನ 4 ಮಂದಿ ಮಕ್ಕಳು ಅಂತ ಹೇಳಿದರೆ 4 ವೇದಗಳೇ 4 ಮಕ್ಕಳ ರೂಪದಲ್ಲಿ ಜನಿಸಿದ್ದಾರೆ ಎಂದು. ಹಾಗೆ ಹೆಮ್ಮೆಯಿಂದ ಮಕ್ಕಳ ಕುರಿತಾಗಿ ಅಭಿಮಾನ ತಾಳುತ್ತಿದ್ದ ನಮ್ಮಪ್ಪನ ಅವಸಾನ ಕಾಲಕ್ಕೆ ಅವರ ಬಾಯಿಗಿಷ್ಟು ನೀರನ್ನು ಬಿಡುವುದಕ್ಕೆ ಒಬ್ಬ ಮಗನೂ ಅಯೋಧ್ಯೆಯಲ್ಲಿ ಇಲ್ಲವಾದುದು ಅವರ ದುರ್ವಿಧಿಯೋ ನಮ್ಮ ದೌರ್ಭಾಗ್ಯವೋ. ಅಂತೂ ತಂದೆಯವರು ಕೊನೆಯಾದರು. ಅದಕ್ಕಾಗಿ ಅಳುತ್ತಾ ಇಲ್ಲ. ಜಾತಸ್ಯ ಮರಣಂ ಧ್ರುವಂ.
ಹುಟ್ಟಿದವನು ಸಾಯಲೇಬೇಕು. ತಮ್ಮ, ಇಂದು ನಾವು ಮಾಡಬೇಕಾದಂತಹ ಕಾರ್ಯ ಅಂದರೆ ಸದ್ಯ ನಾನು ಜಾನಕಿಯ ಜೊತೆಗೂಡಿ ಲಕ್ಷ್ಮಣನೊಂದಿಗೆ ಆಶ್ರಮವಾಸಿಯಾಗಿದ್ದೇನೆ. ಆಶ್ರಮವಾಸಿಗಳಿಗೆ ಯೋಗ್ಯ ರೀತಿಯಲ್ಲಿ ತಂದೆಯವರ ಅಪರ ಕರ್ಮಾದಿಗಳನ್ನು ವಿಧಿವತ್ತಾಗಿ ಪೂರೈಸಿದ್ದಾಯಿತು. ಭರತ, ಇನ್ನೊಂದು ಮಾತು ಹೇಳೇನಪ್ಪ. ಏನಣ್ಣ? ಬಂದುದು ಲೇಸಾಯಿತು ನೀವು, ಹೀಗಾದ ಮೇಲೆ ನೊಂದು ಆಳ್ಬುದಿನ್ನೇನು ನಾವು. ಎಂದಿಗಾದರೊಂದು ದಿನ ಸಿದ್ಧ ಈ ದೇಹ ನಾಶ ಹೊಂದದೆ ನಿಲ್ಲದಿದು ಬದ್ಧ. ಭರತ, ನೀವೆಲ್ಲ ಈ ಹೊತ್ತಿನಲ್ಲಿ ಬಂದುದು ಒಳ್ಳೆಯದೇ ಆಯಿತು. ಇಲ್ಲದೆ ಹೋದರೆ ಇದೊಂದು ವಿಷಯ ನನಗೆ ತಿಳಿಯುತ್ತಲೇ ಇರಲಿಲ್ಲ. ಆ ಕಾರಣಕ್ಕಾಗಿ ನಾವಿನ್ನು ದುಃಖಿಸಿ ಪ್ರಯೋಜನವೂ ಇಲ್ಲ. ಯಾಕೆಂದ್ರೆ ಹುಟ್ಟಿದವನೊಂದು ದಿನ ಸಾಯಲೇಬೇಕಲ್ಲವೇ? ಹೌದು ಸಹೋದರ. ಹೋಗಿ ನೀವೆಲ್ಲ ಅಯೋಧ್ಯೆಯನ್ನು ಸೇರಿ ನಾನು ನಿರ್ಧಾರ ಮಾಡಿದಂತೆ 14 ವರ್ಷದ ವನವಾಸದ ಅವಧಿಯನ್ನು ತೀರಿಸಿ ಬಹುಬೇಗನೆ ಬರ್ತೇನೆ. ಹೋಗಪ್ಪ, ಹೋಗು. ಅಣ್ಣ ನೀವು ಮೂವ ಅರಣ್ಯದೊಳಿರುವಾಗ ಅಣ್ಣ ನೀವು ಮೂವರ ಅರಣ್ಯದೊಳಿರುವಾಗ ಬಣ್ಣವೇ ತನಗೆ ಊರೋ ಅಣ್ಣ ಬಣ್ಣವೇ ತನಗೆ ಊರು. ಪುಣ್ಯ ಪುರುಷ ನಿನ್ನ ಪಾದವ ಬಿಡೆನೆಂದು, ಪುಣ್ಯ ಪುರುಷ ನಿನ್ನ ಪಾದವ ಬಿಡೆನೆಂದು ಕಣ್ಣ ನೀರನು ತುಂಬಿದ. ಅಣ್ಣದೇವ, ಭರತ, ನಾನು ಅಯೋಧ್ಯೆಗೆ ಹೋಗಬೇಕು. ಹೌದು. ಅರಸೊತ್ತಿಗೆಯ ಸಿಂಹಾಸನದಲ್ಲಿ ಕುಳಿತು ಮಿಷ್ಟಾನ್ನವನ್ನು ಭುಂಜಿಸಿ ರಾಜಭೋಗದಲ್ಲಿ ನಾನು ಲೋಲುಪ್ತನಾಗಿರಬೇಕು. ಈ ಕಾಡಿನ ಮಧ್ಯದಲ್ಲಿ ಕಡು ಕಷ್ಟವನ್ನು ಅನುಭವಿಸುತ್ತಾ ನನ್ನ ಸಹೋದರರಾದ ನೀವಿಬ್ಬರು ಮಾತ್ರ ಅಲ್ಲ, ಆ ಸೀತಾಮಾತೆಯವರು, ನೀವು ಮೂವರು ಕಾಡಿನಲ್ಲಿರಬೇಕು. ಸಾಧ್ಯವೇನಣ್ಣ? ಒಂದು ಕಾಲದಲ್ಲಿ ಋಷ್ಯಶೃಂಗರಂತಹ ತಾಪಸಿಗಳು ಸಂತತಿ ಇಲ್ಲದಂತಹ ನಮ್ಮ ಅಪ್ಪನಿಗೆ ಸಂತತಿಯನ್ನು ಅನುಗ್ರಹಿಸುವುದಕ್ಕಾಗಿ ಪುತ್ರಕಾಮೇಷ್ಟಿಯನ್ನು ಮಾಡಿ ಆ ಮೂಲಕ ಅಗ್ನಿದೇವನ ಅನುಗ್ರಹ ವಿಶೇಷದಿಂದ ಒಂದೇ ಕಾಲದಲ್ಲಿ ಪಾಯಸದ ಬಟ್ಟಲನ್ನು ಪಡೆದು ಅದನ್ನು ಹಂಚಿಕೊಟ್ಟರಂತೆ. ಹಾಗೆ ಒಂದೇ ಪಾಯಸದ ಬಟ್ಟಲಿನ ಪ್ರಭಾವದಿಂದ ಹುಟ್ಟಿಕೊಂಡಂತಹ ನಮ್ಮಲ್ಲಿ ನೀವಿಬ್ಬರು ಕಾಡಿನಲ್ಲಿರುವುದು, ನಾವಿಬ್ಬರು ನಾಡಿನಲ್ಲಿರುವುದು, ನೀವಿಬ್ಬರು ಕಡು ಕಷ್ಟದಲ್ಲಿರುವುದು, ನಾವಿಬ್ಬರು ಸುಖಲೋಲುಪರಾಗಿರುವುದು ಎಲ್ಲಿಯ ಸಂಬಂಧವಣ್ಣ ಇದು? ಭ್ರಾತೃವಾತ್ಸಲ್ಯ ಅಂತ ಹೇಳಿದರೆ ಇದೆಯೇ? ಇಲ್ಲ ಅಣ್ಣ, ನಿನ್ನನ್ನು ಕಾಡಿನಲ್ಲಿ ಬಿಟ್ಟು ಹೋಗುವುದಕ್ಕಾಗಿ ನಾನು ಬಂದವನಲ್ಲ. ನಮ್ಮ ಅಯೋಧ್ಯೆಗೆ ನಿನ್ನನ್ನು ಕರ್ಕೊಂಡು ಹೋಗಬೇಕೆನ್ನುವ ಉದ್ದೇಶದಿಂದಲೇ ಬಂದವ. ಆದ್ದರಿಂದ ನೀವು ಬರಬೇಕು, ಅಯೋಧ್ಯೆಯಲ್ಲಿರಬೇಕು. ಮಾತ್ರವಲ್ಲ, ನೀವು ಜ್ಯೇಷ್ಠರಲ್ವೇ? ನಿರ್ಮಲಾದಾಲಿ ಜ್ಯೇಷ್ಠ ಸುತ ನೀರಲಾದನ, ನಿರ್ಮಲಾದಾಲಿ ಜ್ಯೇಷ್ಠ ಸುತ ನೀರ ಆದನ, ತಮ್ಮಗೆ ರಾಜ್ಯ ಉಂಟೇ ಸಮ್ಮತ ಅಲ್ಲದಿದ್ದರೆ ನಾನಯೋಧ್ಯೆಗೆ ಜನ್ಮಾಂತರಗೂ ಹೋಯೆ. ಅಣ್ಣದೇವ, ವಂಶಗತವಾಗಿ ಬಂದಂತಹ ಆಚಾರಗಳು ಅಂತ ಕೆಲವಿರುತ್ತದೆ. ನಾನು ನಿನಗೆ ಹೇಳಬೇಕಾಗಿಲ್ಲ, ಆದರೆ ಇದನ್ನು ನೆನಪಿಸುತ್ತಾ ಇದ್ದೇನೆ ಅಷ್ಟೇ. ರಾಜನೊಬ್ಬನಿಗೆ ಜ್ಯೇಷ್ಠ ಪುತ್ರನಿರುತ್ತಾ ಅವನಿಂದ ತಮ್ಮನಿಗೆ ಮತ್ತೆ ಪಟ್ಟಗಟ್ಟುವಂತಹ ಕ್ರಮ ಯಾವತ್ತೂ ಇಲ್ಲವಣ್ಣ.
ಜ್ಯೇಷ್ಠ ಪುತ್ರನೇ ಪಟ್ಟವಾಳಬೇಕು ಎನ್ನುವಂತಹ ನಿಯಮ ಇರುವುದು. ಆದ್ದರಿಂದ ಅಯೋಧ್ಯೆಯ ಅಧಿಕಾರಿಯಾಗಿ ಮೆರೆಯುವಂತಹ ಪ್ರಾಥಮಿಕ ಹಕ್ಕನ್ನುಳ್ಳವ ನೀನು ಹೊರತು ನಾನಲ್ಲ. ಯಾವ ಕಾರಣಕ್ಕೂ ನೀನಿಲ್ಲಿ ಉಳಿಯುವುದು ವಿಹಿತವಲ್ಲ. ಜ್ಯೇಷ್ಠನಾದಂತಹ ನೀನೇ ಶ್ರೇಷ್ಠವಾದಂತಹ ಸಿಂಹಾಸನವನ್ನು ಏರಬೇಕು. ಅಯೋಧ್ಯೆಗೆ ನೀನು ಬರಬೇಕು. ಒಂದು ವೇಳೆ ಇದು ಸರಿಯಲ್ಲ ತಮ್ಮ ಅಂತ ನೀನು ಹೇಳುತ್ತೀಂತಾದರೆ, ಇಲ್ಲಣ್ಣ, ನಾನು ಅಯೋಧ್ಯೆಗೆ ಹೋಗುವುದಿಲ್ಲ. ನೀನಿಲ್ಲದ ನಾಡು ನನ್ನ ಪಾಲಿಗೆ ಕಾಡಾದೀತು, ನೀನಿದ್ದ ಕಾಡು ನನ್ನ ಪಾಲಿಗೆ ನಾಡಾದೀತು. ಇಲ್ಲಿ ನಿಲ್ಲಬೇಡ ಭರತ ಅಂತ ಹೇಳಿ ನೀನು ಮುನಿಸಿಕೊಂಡು ಒಂದೆರಡು ನುಡಿಯಾಡಿದಿಂತಾದರೆ, ಅಣ್ಣ ಎಲ್ಲಾದರೂ ಹೋಗ್ತೇನೆ, ನಾನು ಎಲ್ಲಾದರೂ ಹೋಗ್ತೇನೆ. ಆ ಸಿಂಹಾಸನ ಏರುವ ಆಸೆ ಮಾತ್ರ ನನಗಿಲ್ಲ. ನೀನು ನನ್ನನ್ನು ಒತ್ತಾಯಿಸಬೇಡ, ನೀನೇ ಬರಬೇಕು, ನೀನೇ ಆ ಸಿಂಹಾಸನ ಏರಬೇಕು. ನಿನ್ನ ಪಾದ ಪೂಜೆ ಮಾಡಿ ನಾವು ಬದುಕಬೇಕಣ್ಣ. ಬರಬೇಕು, ಬರಬೇಕು. ತಮ್ಮ ಕೇಳಿನ ಕುಲದ ರಾಯರಲ್ಲಿ ಜನಿಸಿದ್ದು, ತಮ್ಮ ಕೇಳಿನ ಕುಲದ ರಾಯರಲ್ಲಿ ಜನಿಸಿದ್ದು, ಧರ್ಮವೇ ಸತ್ಯವನ್ನು ಬಿಟ್ಟು ನಡೆಯುವುದು. ಪಿತನ ವಾಕ್ಯವ ಮೀರಿ ಪಿಂದೆ ನಡೆದವರುಂಡೆ, ಅತಿರೇಕವಿದು ಲೋಕ ಕತಿ ಚೋದ್ಯವಯ್ಯ. ಭರತ, ಅಣ್ಣದೇವಂ, ನಿನ್ನ ಭ್ರಾತೃ ಪ್ರೇಮಕ್ಕೆ ಬೆರಗಾದೆನಪ್ಪ. ಆದರೆ ನೀನಿಲ್ಲಿ ಕೇವಲ ಭಾವ ಪರವಶನಾಗಿ ನನ್ನನ್ನು ಅಯೋಧ್ಯೆಗೆ ಮತ್ತೆ ಕರೀತಾ ಇದ್ದೀಯ ಬಿಟ್ರೆ, ನಾವ್ಯಾರು ನಮ್ಮ ಪರಂಪರೆ ಏನು ಅಂತ ವಿಚಾರ ಮಾಡ್ತಾ ಇಲ್ಲವಲ್ಲಪ್ಪ. ಪರಮ ಪವಿತ್ರವಾದಂತಹ ಸೂರ್ಯ ವಂಶಸ್ಥರು ನಾವು. ಸೂರ್ಯನ ಕಿರಣದಂತೆ ಸೂರ್ಯ ವಂಶದವರ ಚಾರಿತ್ರ್ಯವೂ ಕೂಡ. ನಮ್ಮ ಚಿಕ್ಕಮ್ಮನಿಗೆ ಅಂದರೆ ನಿನ್ನ ಅಮ್ಮನಿಗೆ ನಮ್ಮ ಅಪ್ಪ ಎಂದೋ ಕೊಟ್ಟ ಮಾತಂತೆ ಅದು ನನ್ನ ಪಾಲಿಗೆ ಪಿತೃವಾಕ್ಯವೆಂದೇ ನಾನು ಪರಿಗ್ರಹಿಸಿದವನು. ಹಾಗೆ ವನವಾಸ ದೀಕ್ಷೆಯನ್ನು ಕೈಗೊಂಡವನು. ನಿನ್ನ ಭ್ರಾತೃ ಪ್ರೇಮಕ್ಕೆ ಕಟ್ಟುವಡೆದು ನಾನು ಹಿಂತಿರುಗಿ ಮತ್ತೆ ಅಯೋಧ್ಯೆಗೆ ಬರ್ತೇನೆ ಅಂತಾದರೆ ನಾನು ವಚನಭ್ರಷ್ಟನಾಗ್ತೇನೆ. ನಮ್ಮ ಇನವಂಶದ ಪರಂಪರೆಯಲ್ಲಿ ತಂದೆಯ ಮಾತನ್ನು ಧಿಕ್ಕರಿಸಿದ ಮಕ್ಕಳು ಯಾರಾದರೂ ಇದ್ದಾರೇನಪ್ಪ? ನಮ್ಮ ಕಾಲಕ್ಕೆ ನಮ್ಮ ವಂಶದಲ್ಲಿ ನಾವು ಕಳಂಕಪ್ರಾಯರಾಗಬೇಕೇನಪ್ಪ? ಆದ್ದರಿಂದ ಬರುವಂತಹ ಮಾತನ್ನು ದಯವಿಟ್ಟು ನನ್ನಲ್ಲಿ ಆಡಬೇಡ. ಮತ್ತೆ ಹಿರಿಯ ನಾನು, ಕಿರಿಯ ನೀನು, ಆ ಭೇದ ಭಾವಗಳು ಖಂಡಿತ ನಮ್ಮ 4 ಮಂದಿಗಳಲ್ಲಿಯೂ ಇಲ್ಲವಪ್ಪ. ನೀನೇ ಎಂದಂತೆ ಅಗ್ನಿದೇವನು ಪ್ರತ್ಯಕ್ಷನಾಗಿ ಏಕಕಾಲದಲ್ಲಿ ಕೊಟ್ಟ ಪಾಯಸದ ಬಟ್ಟಲಲ್ಲಿ ಹುಟ್ಟಿದವರು ನಾವು. ನಮ್ಮಲ್ಲಿ ಹಿರಿದ್ಯಾರು ಕಿರಿದ್ಯಾರು ಆ ತಾರತಮ್ಯ ಎಂದೂ ಬರಕೂಡದು. ಅಯೋಧ್ಯೆಯ ರಾಜಸಿಂಹಾಸನವನ್ನು ರಾಮನಾಳಿದರೇನು ಭರತನಾಳಿದರೇನು ಆ ಬಗ್ಗೆ ನೀನು ಎಂದೂ ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ. ಹೋಗಪ್ಪ. ಹಾಗಿದ್ರೆ ತಾವು ಬರುವುದು ಯಾವಾಗಣ್ಣ? ಅವಧಿ ಇದೆ. 14 ವತ್ಸರದ 14 ವತ್ಸರದ ತುದಿಯ ಮರುದಿನದಿ ಬಂದು ಒದಗುವೇನು ಪಟ್ಟಣಗೆ, ಇದು ಕಾಪಾಡವಲ್ಲ. ಅನಿತು ದಿನ ರಾಜ್ಯವನ್ನು ಆಳಿಕೊಂಡಿರು ನೀ, ಅನಿತು ದಿನ ರಾಜ್ಯವನ್ನು ಆಳಿಕೊಂಡಿರು ನೀನು. ಮನಸ್ಸಿನೊಳಗನುಮಾನ ಮತ್ತೇನು ಬೇಡ. ಸಹೋದರ ಅಗ್ರಭವನೇ, ಕೇವಲ ನಿನ್ನನ್ನು ಸಂತೈಸುವುದಕ್ಕಾಗಿ ಸಮಾಧಾನದ ಮಾತನ್ನು ಆಡ್ತೇನೆಂತ ಭಾವಿಸಬೇಡಪ್ಪ. ಹೇಳುವುದು ಸತ್ಯ, ಹೇಳಿದಂತೆ ನಡೆಯುವುದು ಧರ್ಮ. ಇದು ಸೂರ್ಯವಂಶಸ್ಥರಿಗಿರಬೇಕಾದಂತಹ ಕರ್ಮ. ತಮ್ಮ,
ನಾನು ಬರುವುದೇ ಇಲ್ಲ ಎಂಬ ನಿಯಮವೇನೂ ಅಲ್ಲ. ನನಗೆ ನಿಯಮವೇ ಹಾಗೆ. 14 ವತ್ಸರಗಳವರೆಗೆ ವನವಾಸದಲ್ಲಿ ರಾಮನಿರಬೇಕು ಎಂದು. ಅವಧಿ ಮುಗಿದ ಮತ್ತೊಂದು ಕ್ಷಣಕ್ಕೆ ನಾನು ಅಯೋಧ್ಯೆಗೆ ಬರ್ತೇನೆ. ಅಲ್ಲಿಯ ತನಕ ಹೋಗು, ನಮ್ಮ ತಂದೆಯವರು ಏರಿ ತಮ್ಮ ಕೀರ್ತಿಯನ್ನು ಬೆಳಗಿದಂತಹ ಅಯೋಧ್ಯೆಯ ರತ್ನ ಸಿಂಹಾಸನವನ್ನು ಏರಿ ಅಲ್ಲಿ ಅರಾಜಕತೆ ಉಂಟಾಗದಂತೆ ಪ್ರಜೆಗಳನ್ನು ಪಾಲಿಸಿ ಅಯೋಧ್ಯೆಯ ಕೀರ್ತಿಯನ್ನು ವರ್ಧಿಸು ಸಹೋದರ, ಹೋಗು. ಇಲ್ಲವಣ್ಣ, ಅಗ್ನಿದೇವರೇನೋ ಪಾಯಸವನ್ನು ಏಕಕಾಲದಲ್ಲಿ ಕೊಟ್ಟದ್ದು ಹೌದು. ಅದನ್ನು ಭುಂಜಿಸಿದಂತಹ ನಮ್ಮ ಮಾತೆಯರು ನಮ್ಮನ್ನು ಹಡೆಯುವಲ್ಲಿ ಬಹಳ ಅಂತರ ಇತ್ತು. ಆ ದೃಷ್ಟಿಯಿಂದ ನೀನೇ ಜ್ಯೇಷ್ಠ. ಒಬ್ಬ ವ್ಯಕ್ತಿಯನ್ನು ಹುಟ್ಟಿನಿಂದಲೇ ಹಿರಿಯನೋ ಕಿರಿಯನೋ ಎಂದು ನಿರ್ಧರಿಸುವುದು ಹೊರತು ಅದರ ಹಿಂದೇನು ಎನ್ನುವುದನ್ನು ಕೆದಕುವುದು ವಿಹಿತವಲ್ಲ. ಇನ್ನು ಕೈಕಾಮಾತೆ ಕೇಳಿದ್ದಾಳೆ ಆ ಮಾತನ್ನು. ಹೌದು, ಸರಿಯದು. ಆದರೆ ಆಕೆಯೇ ಈಗ ಬಂದು ಪಶ್ಚಾತ್ತಾಪದ ಅಗ್ನಿಯಲ್ಲಿ ದಗ್ಧಳಾಗಿ ನಿನ್ನ ಸನಿಹದಲ್ಲಿ ಮರಳಿ ಬರಬೇಕು ರಾಮ ಅಂತ ಯಾಚಿಸುತ್ತಿದ್ದಾಳೆ. ಹೌದಾ? ತಾಯಿಯಾದರೂ ನಿನ್ನಲ್ಲಿ ಯಾಚಿಸುತ್ತಿದ್ದಾಳೆ. ಸರಿ, ಈ ಕಾರಣದಿಂದಲೂ ನೀನು ಅಯೋಧ್ಯೆಗೆ ಬರಬೇಕಣ್ಣ. ಯಾಕೆ ಮೌನವಾಗಿದ್ದಿ? ಯಾಕೆ ಮೌನವಾಗಿದ್ದಿ? ಬರಬೇಕು. ಈಗ ಬರುವುದಕ್ಕಾಗುವುದಿಲ್ಲವಪ್ಪ. ಇಲ್ಲ ಅಣ್ಣ, ನಾನು ಪಿತೃವಾಕ್ಯ ಪರಿಪಾಲನೆಗೆ ಬದ್ಧನಾದವನು. ಅಣ್ಣ, ಓ, ಹಾಗಿದ್ರೆ ನೀನು ನನ್ನನ್ನು ಅರಸ ಅಂತ ಒಪ್ಪಿಕೊಂಡಿದ್ದಿ. ಹೌದು. ನಾನೀಗ ಅಯೋಧ್ಯೆಯ ಸಿಂಹಾಸನಾಧೀಶ್ವರ ಅಂತ ನೀನು ಒಪ್ಪಿದೆ ತಾನೆ? ಹೌದಪ್ಪ. ಆ ಸಿಂಹಾಸನಾಧೀಶ್ವರನಾಗಿ ನಿನಗೆ ಅಪ್ಪಣೆ ಮಾಡುತ್ತಾ ಇದ್ದೇನೆ, ಬರಬೇಕು ಅಯೋಧ್ಯೆಗೆ. ಭರತ, ಓ, ನೀನು ಅಯೋಧ್ಯೆಗೆ ಅರಸನಾಗಿರಬಹುದು, ಆದರೆ ನನಗೆ ತಮ್ಮ. ನಾನು ನಿನಗೆ ಅಣ್ಣನಾಗಿ ಆಜ್ಞೆ ಮಾಡ್ತಾ ಇದ್ದೇನೆ. ಹೊರಟು ಹೋಗಪ್ಪ. ಅಷ್ಟೇ ಅಲ್ಲ ಅಣ್ಣ, ನಿನಗೆ ನಾನು ತಮ್ಮ. ಈ ತಮ್ಮ ಸಮಸ್ತ ಅಯೋಧ್ಯೆಯನ್ನು ನಿನಗೆ ಕಾಣಿಕೆಯಾಗಿ ಕೊಡುತ್ತಿದ್ದಾನೆ, ಸ್ವೀಕರಿಸಬೇಕಣ್ಣ. ಆದೀತು, ಆದರೆ 14 ವತ್ಸರಗಳ ನಂತರವೇ ನಾನದನ್ನು ಪಡೆಯುತ್ತೇನೆ ತಮ್ಮ. ಬರುವುದೇ ಇಲ್ವೇ? ಈಗ ಬರುವುದಿಲ್ಲ. ಅಯ್ಯೋ, ಎನ್ನೊಡನೆ ಜನಿಸಿದ ತಮ್ಮನಾದರೆ ನೀನು, ಎನ್ನೊಡನೆ ಜನಿಸಿದ ತಮ್ಮನಾದರೆ ನೀನು, ಎನ್ನ ಮಾತನು ಕೇಳು ಎರವಿಲ್ಲದಾಳೋ. ಭರತ, ಪರಿಪರಿಯಾಗಿ ನನ್ನನ್ನು ಕಾಡಬೇಡ. ನನ್ನೊಡನೆ ಜನಿಸಿದ ತಮ್ಮನಾದರೆ ನನ್ನ ಮಾತನ್ನು ಕೇಳು. ಅಯೋಧ್ಯೆಯತ್ತ ಹೋಗು, ಅಯೋಧ್ಯೆಯನ್ನು ಪಾಲಿಸು, ಹೋಗು. ಅಣ್ಣ, ಅಣ್ಣ ಕೇಳಿರೇಳು ವರುಷದ ಮರುದಿನ, ಅಣ್ಣ ಅಣ್ಣ ರಾಮ, ಅಣ್ಣ ಕೇಳಿರೇಳು ವರುಷದ ಮರುದಿನ, ಉಣ್ಣಗಿರ್ಬೇಕು 9 ತಾಸು ಪರ್ಯಂತ, ಅಗ್ರಜ ನೀವಸ್ತರಲಿ ಬಾರದಿದ್ದರೆ, ಅಣ್ಣ ನೀವಸ್ತರಲಿ ಬಾರದಿದ್ದರೆ ನಾನು ಅಗ್ನಿಗುಂಡದೊಳಿಳಿವೆ ನಿನ್ನಾಣೆ ದಿಡವೋ. ಅಣ್ಣದೇವ, ಭರತ, ನನ್ನನ್ನು ಮಾತಿನಲ್ಲಿ ಕಟ್ಟಿ ಹಾಕುತ್ತಿದ್ದೀಯಾ ಅಣ್ಣ? ಹೋಗಲೇಬೇಕು. ಹೌದು. ನಿನ್ನೊಡನೆ ಜನಿಸಿದ ತಮ್ಮನಾದರೆ ಹೋಗಬೇಕು ಎನ್ನುವುದರ ಅರ್ಥ ನಾನು ಹೋಗದೆ ಉಳಿಯಲೇಬಾರದೆನ್ನುವುದಲ್ಲವೇ? ಆಗಲಣ್ಣ, ಹೋಗುತ್ತೇನೆ ಇಲ್ಲಿಂದ. ಆದರೆ ಅಯೋಧ್ಯೆಗಲ್ಲ, ಮತ್ತೆ ಅಯೋಧ್ಯೆಯ ಒಂದು ಪ್ರದೇಶವಾದಂತಹ ನಂದಿಗ್ರಾಮಕ್ಕೆ ಹೋಗುತ್ತೇನೆ. ಅಲ್ಲಿ ನಿನ್ನ ಕುರಿತಾದಂತಹ ಭಕ್ತಿಯ ವ್ರತಸ್ಥನಾಗಿರುತ್ತೇನೆ. ನಿನಗಿಲ್ಲದಂತಹ ಚಿನ್ನಾಭರಣಗಳು ನನಗಿರಬೇಕು ಯಾಕೆ? ಒಬ್ಬ ಅರಸನಾಗಿ ಪಟ್ಟವಾಳಬೇಕಾದ ಪಟ್ಟದ ಮಣೆಯನ್ನು ಏರಬೇಕಾದಂತಹ ನೀನು ಕಾಡಾಡಿಯಾಗಿ ನಾರುಡೆಯನ್ನುಟ್ಟು ಬದುಕುತ್ತೀಂತಾದರೆ ಅಂತಹ ನಾರುಡೆಯನ್ನು ನಾನೂ ಉಟ್ಟುಕೊಂಡು ಅದೇ ನಂದಿಗ್ರಾಮದಲ್ಲಿರುತ್ತೇನೆ.
14 ಸಂವತ್ಸರದ ದೀಕ್ಷೆಯನ್ನು ನಿರ್ವಹಿಸಿ ಈ ಕಾಡಿನಲ್ಲಿ ಉಳಿಯುತ್ತೇನೆ ಎನ್ನುವಂತಹ ನಿನ್ನ ಮಾತು ಸತ್ಯವಾಗುವವರೆಗೆ ಇದನ್ನು ಪಾಲಿಸಿ ಮತ್ತೆ ನೀನು ಮರಳಿ ಬರುವ ಕಾಲವನ್ನು ಕಾಯುತ್ತಾ ಇರುತ್ತೇನೆ. 14 ಸಂವತ್ಸರದ ಆನಂತರ ಅದರ ಮರುದಿನದ 9 ಗಳಿಗೆಯವರೆಗೆ ನಿನ್ನನ್ನು ಈಕ್ಷಿಸುತ್ತಾ ಇರುತ್ತೇನೆ. ನನ್ನ ಪ್ರತೀಕ್ಷೆಗೆ ಫಲ ಸಿಗಲಿಲ್ಲ ಅಂತಾದರೆ ಅಣ್ಣದೇವ, ಮತ್ತೆ ನಾನು ಬದುಕುವಂತಹ ಆಸೆಯನ್ನು ಉಳಿಸಿಕೊಳ್ಳುವುದಿಲ್ಲ. ನನ್ನ ಅವ್ವೆ ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ಸ್ವಾರ್ಥದ ಬುದ್ಧಿಯಿಂದ ಕೇಳಿದಂತಹ ಮಾತು ಕೂಡ ಅದು ಸರಿಯಾದ ಮಾತು ಅಂತ ನಿರ್ಧರಿಸಿ ನೀನು ವನವಾಸಿಯಾಗಿ ಉಳಿಯುವಷ್ಟರ ಮಟ್ಟಿಗೆ ವಂಶದ ಕುರಿತು ಗೌರವ, ಗುರು ಹಿರಿಯರ ಕುರಿತು ಗೌರವ ನಿನಗುಂಟು ಅಂತಾದರೆ ನಿನ್ನ ಕುರಿತು ಅಷ್ಟೇ ನಿಷ್ಠೆ ನನಗುಂಟಣ್ಣ. ಒಂದು ವೇಳೆ ಹೀಗೆ ನಾನು ನಡೆದುಕೊಳ್ಳಿಲ್ಲ ಅಂತಾದರೆ ಈ ವಂಶದಲ್ಲಿ ನಾನು ಹುಟ್ಟಿದ್ದು ಸುಳ್ಳು ಅಂತಾಗಿ ಹೋದೀತು. ಅದಕ್ಕೆ ಎಡೆಗೊಡುವುದಕ್ಕೆ ನಾನು ಯಾವತ್ತೂ ಸಿದ್ಧನಿಲ್ಲ. ಎಲ್ಲಿಯಾದರೂ ನನ್ನ ನಿರೀಕ್ಷೆಯಂತೆ ಆ ಕಾಲಕ್ಕೆ ಸರಿಯಾಗಿ ನೀನು ಬರಲಿಲ್ಲ ಅಂತಾದರೆ ಅಣ್ಣ, ಅಗ್ನಿದೇವರು ಕೊಟ್ಟ ಪಾಯಸದ ಫಲವಿದು ಈ ದೇಹ. ಇದನ್ನು ಅಗ್ನಿಯಲ್ಲೇ ಸಮರ್ಪಣೆ ಮಾಡುತ್ತೇನೆ. ಬಾರದೇ ಇದ್ದಾಗ ತಾನೇ. ಹೌದು. ಆಗಿಲ್ಲಪ್ಪ, ನಿರೀಕ್ಷೆಯಲ್ಲಿರು. ಸರಿ, ಹೀಗೆ ಹೋಗುವುದಲ್ಲ, ಮತ್ತೆ ನಿನ್ನ ಪಾದ ಪೂಜೆಯನ್ನು ದಿನಂಪ್ರತಿಯಲ್ಲೂ ಮಾಡಬೇಕು. ನೀನು ಮೆಟ್ಟಿ ನಡೆಯುವಂತಹ ಹಾವುಗೆಯನ್ನೇ ನನಗೆ ಪ್ರಸಾದವಾಗಿ ಕೊಡಬೇಕಣ್ಣ. ತಲೆಯಲ್ಲಿ ಹೊತ್ತುಕೊಂಡು ಹೋಗಿ ಅದನ್ನು ಪೂಜಿಸ್ತೇನೆ. ಅಯೋಧ್ಯೆಯ ಸಿಂಹಾಸನದಲ್ಲಿರಿಸುತ್ತೇನೆ. ಅದನ್ನು ಕಂಡು ನಮ್ಮ ಸತ್ಪ್ರಜೆಗಳು ಇದು ರಾಮನ ಸಂಕೇತ ಅಂತ ತಿಳಿದು ಎಲ್ಲವರೂ ನಿನ್ನನ್ನು, ನನ್ನನ್ನು, ನಮ್ಮ ಮನೆತನವನ್ನು ಗೌರವಿಸಿ ನಡೆಯಬೇಕು. ಇಷ್ಟು ಅಪ್ಪಣೆ ಮಾಡಬೇಕು. ಸೇವೆಗೆನ್ನುವುದನ್ನ ಪಾವನಾಂಗ್ರಿಯೊಳಿಟ್ಟ ಸೇವೆಗೆನ್ನುವುದನ್ನ ಪಾವನಾಂಗ್ರಿಯೊಳಿಟ್ಟ ಹಾವಿಗೆಯನು ಕೊಟ್ಟು ಹರಸಿ ಬೀಳ್ಗೊಟ್ಟು. ಭರತ ಅಣ್ಣ, ನನ್ನ ಆಜ್ಞೆಯನ್ನು ಪಾಲಿಸುವುದರ ಜೊತೆಗೆ ನನ್ನ ಕುರಿತಾದಂತಹ ಗೌರವವನ್ನು ಭಕ್ತಿಯನ್ನು ಈ ರೀತಿ ಪ್ರಕಟಿಸ್ತೀಯ ಅಂತಾದ್ರೆ ಭ್ರಾತೃ ಭಕ್ತಿಗೆ ಪ್ರತೀಕ ಭರತ, ಅನುಮಾನವೇ ಇಲ್ಲ. ಆಗಲಪ್ಪ, ನನ್ನ ಸೇವೆ ಮಾಡ್ತಾ ಇರಬೇಕು. ಹಾಗಂತ ನಾನು ಪುರವನ್ನು ಸೇರುವಂತಿಲ್ಲ. ಇದಕ್ಕಿರುವ ಮಾರ್ಗ ಅಂತ ಹೇಳಿದ್ರೆ ನಾನು ಧರಿಸಿದಂತ ಹಾವಿಗೆ ಆಗಲಿ ಈಗ ಕೊಟ್ಟಿದ್ದೇನೆ, ಪಡೆದುಕೊಂಡು ಅಯೋಧ್ಯೆಯನ್ನು ಸೇರು. ಒಳ್ಳೆಯದಣ್ಣ, ಇದನ್ನು ಶಿರದಲ್ಲಿ ಧರಿಸಿದ್ದೇನೆ. ನಿನ್ನ ಅಪ್ಪಣೆಯನ್ನೂ ಶಿರಸ ವಹಿಸಿದ್ದೇನೆ. ನಿನ್ನ ಅಪ್ಪಣೆಯಂತೆ ನಡೆಯುತ್ತೇನೆ. ನಂದಿಗ್ರಾಮದಂತ ಅತ್ತ ತೆರಳುತ್ತೇನೆ. ಶುಭವಾಗಲಿ. ಹೋಗೋಣ ಮಂತ್ರಿಗಳೇ, ಗುರುಗಳೇ, ಹೊರಡೋಣ ಹೊರಡೋಣ ಹೊರಡೋಣ. ಮಂಗಲ ಸೀತಾರಾಮನಿಗೆ, ಮಂಗಲ ಮುನಿ ಜನ ಪ್ರೇಮನಿಗೆ, ವೇದಗಳಾಗನು ತಂದವಗೆ